ಬೇರೆ ಬಾಗಿಲು ಹಾಕ್ಕೊಂಡು ಇವತ್ತಿಲ್ಲ ನಾಳೆ ದೇವ್ರು ನನ್ನ ಆಶ್ವಸ್ತಾರೆ, ಇವತ್ತಿಲ್ಲ ನಾಳೆ ನನ್ನನ್ನು ಆಶ್ವಸ್ತಾರೆ ನಂಬಿಕೆಯಲ್ಲಿ ಸುಮ್ಮನೆ ಕುಂತ್ಕೊಬಾರ್ದು. ಎಲ್ಲರೂ ಕೆಲಸ ಮಾಡಬೇಕು. ಎಲ್ಲರೂ ಹೇಳಿ. ನನಗೆ ಗೊತ್ತಿರೋಂಗೆ ಇನ್ನೊಬ್ರು ಬಂದು ಟ್ರೇಡಿಂಗಲ್ಲಿ ದುಡ್ಡು ಹಾಕೋದು 10 ಲಕ್ಷ. ಎಷ್ಟು? 10 ಲಕ್ಷ. 10 ಲಕ್ಷಕ್ಕೆ ತಿಂಗಳಿಗೆ 1 ಲಕ್ಷ ಬಡ್ಡಿ ಬರುತ್ತೆ ಅಂತ 10 ಲಕ್ಷ ಹಾಕಿದ್ರು. ಅವನು ಬೇರೆ ಪಕ್ಷಕ್ಕೆ ಹೋದ, 10 lakhs ಹೋಯ್ತು. ಕೆಲವೊಂದು ಆ್ಯಪಲ್ಲಿ ನೋಡಿ ಡೈಲಿ ಬರ್ತೈತೆ ದುಡ್ಡು, 100 ರೂಪಾಯಿ ಬರುತ್ತೆ, 200 ರೂಪಾಯಿ ಬರುತ್ತೆ. ಇವ್ರೇನು ಮಾಡ್ತಾರೆ, 5,000 ರೂಪಾಯಿ ಅಪ್ಲೋಡ್ ಮಾಡ್ತಾರೆ, 500 ರೂಪಾಯಿ ಬರುತ್ತೆ. ವ್ಯೂ ಡೈಲಿ ಬರ್ತೈತೆ, ತಗೋ 50,000 ಹಾಕು, ನೋಡಿ 5,000 ಬರುತ್ತೆ. 5 ಲಕ್ಷ ಹಾಕು, ಆ್ಯಪ್ ಕ್ಲೋಸ್ಡ್. ಎಷ್ಟು ಲಕ್ಷ ಹೋಗಿರೋದನ್ನೆಲ್ಲ ನಾನು ನೋಡಿದ್ದೀನಿ. ನೈಟ್ ಹಾಕಿದ್ರು 1 lakh 2 lakh ನೈಟ್ ಫೋನಲ್ಲಿ ಹಾಕಿದ್ರು. ಬೆಳಿಗ್ಗೆ ಎದ್ದು ನೋಡಿದ್ರೆ ಕಾಣದಂತೆ ಮಾಯವಾದನು. ಯಾರನ್ನ ಹೋಗಿ ಹಿಡಿತೀರಾ? ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ? ಸೊ ನಿಮಗೆ ದೇವ್ರು ಏನು ಕೆಲಸ ಕೊಟ್ಟಿದ್ದಾರೆ? ಪೇಂಟಿಂಗ್ ಕೆಲಸನ, ಡ್ರೈವಿಂಗ್ ಕೆಲಸನ, ಒಂದು ಬಿಸ್ನೆಸ್ ಮಾಡೋದ, ಅಥವಾ ಎಲೆಕ್ಟ್ರಿಕಲ್ ಕೆಲಸನ, ಯಾವುದೋ ಒಂದು ಕೆಲಸ ಮಾಡಿ, ಚಿಕ್ಕದಾಗಿದ್ರೂ ಸ್ಟಾರ್ಟ್ ಮಾಡಿ. ಅದರಲ್ಲೇ ಮಾಡ್ತಾ 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 ನೀವು ಡಿಮ್ಯಾಂಡ್ ಆಗಿಬಿಡ್ತೀರ. ಒಂದು ದಿವಸ ಅಲ್ಲ ಒಂದು ದಿವಸ ದೇವ್ರು ನನ್ನ ಆಶೀರ್ವದಿಸ್ತಾರೆ ಅಂದ್ಬಿಟ್ಟು ನಾವು ಸುಮ್ಮನೆ ಇರಬಾರ್ದು. ಏನಾದರೂ ಒಂದು ಮಾಡು. ಇದರಲ್ಲಿ ಸೇರ್ಕೊಳ್ಳಿ, ಅದ್ರಲ್ಲಿ ಸೇರ್ಕೊಳ್ಳಿ ಇರುತ್ತೆ. ಆಮೇಲೆ ಫೋನಲ್ಲಿ ಬಂದ್ಬಿಟ್ಟು ಇನ್ಸ್ಟಂಟ್ ಲೋನ್ ಇರುತ್ತೆ, ಇನ್ಸ್ಟಾ ಲೋನ್ ಅಂತ ಬರುತ್ತೆ. ಸಡನ್ನಿಗೆ 10,000 ಇಮಿಡಿಯೇಟ್ ಎತ್ಬೋದು. ನೋಡಿ ಕೆಲವರು ದುಡ್ಡಿಗೆ ಏನು ಮಾಡಿಬಿಡ್ತಾರೆ ಗೊತ್ತಾ, ಅಲ್ಲೇ ಅವರು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎಲ್ಲ ಎಂಟ್ರಿ ಮಾಡಿಬಿಟ್ಟು 50,000 ಟಪ್ ಅಂತ ಫೋನಿಗೆ ಬಂದಿರ್ತೈತೆ. ತಿರ್ಗಾ ಕೊಟ್ಟದೇ ಇದ್ದಾಗ ಅದು 5ರಷ್ಟು ಕಟ್ಟಬೇಕಾಗುತ್ತೆ, 10ರಷ್ಟು ಕಟ್ಟಬೇಕಾಗುತ್ತೆ. ಇವತ್ತು ನೋಡಿ ಅನೇಕರು ಸಾಲಗಾರರಾಗಿರೋದು, ಕಷ್ಟಪಟ್ಟು ಸಂಪಾದನೆ ಮಾಡೋದೆಲ್ಲ ಹೆಂಗೆ ಹೋಗ್ತಿದೆ ಗೊತ್ತಾ, ಮೊಬೈಲ್ ಆ್ಯಪಿಂದ. ನಾನೇನು ಹೇಳ್ತೀನಿ ಅಂದರೆ, ಇವತ್ತಿನ ಸಂದೇಶ ಏನು ಗೊತ್ತಾ, ಕೆಲಸ ಸಿಗುತ್ತೆ, ದೊಡ್ಡದಾಗಿ ಸಿಗುತ್ತೆ, ಜಾಸ್ತಿ ಸಂಬಳ ಬರಲಿ, ಇವತ್ತಿಲ್ಲ ನಾಳೆ ದೊಡ್ಡ ಬಿಸ್ನೆಸ್ ಮಾಡ್ತೀನಿ, ಇದೆಲ್ಲ ಬಿಟ್ಬಿಡಿ. ಏನಾದರೂ ಒಂದು ಕೆಲಸಕ್ಕೆ ಹೋಗಿ ಕೈ ಹಾಕಿ. ಕಮ್ಮಿ ಸಂಬಳ ಪಾಸ್ಟರ್, ನೋ ಪ್ರಾಬ್ಲಮ್. ದೇವ್ರು ನಿನ್ನನ್ನು ಆಶ್ವಸಿಸೋದು, ಓನರ್ ಅಲ್ಲ, ಬಾಸ್ ಅಲ್ಲ. ದೇವ್ರು ನಿನ್ನ ಆಶ್ವಾಸ. ನೀನು ಸುಮ್ಮನೆ ಕುಂತಿದ್ರೆ ದೇವ್ರು ನಿನ್ನ ಆಶ್ವಸಿಸೋದೆ. ಕಡಿಮೆ ಸಂಬಳ ಆದರೂ ಪರವಾಗಿಲ್ಲ, ಮನೇಲಿ ಇರಬೇಡ, ಹೋಗಿ ಕೆಲಸ ಮಾಡು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಷ್ಟು ಜನ ವಾಕ್ಯಕ್ಕೆ ರೆಡಿಯಾಗಿದ್ದೀರಾ? ಆಮೆನ್. 3 ವಾರದಿಂದ ಬಂದ್ಬಿಟ್ಟು ಆಶೀರ್ವಾದದ ಬಗ್ಗೆ, ಸಾಲ ತೊಗೊಬಾರ್ದು ಅಂತ. ಮತ್ತು 2ನೇ ಸೆಷನ್ ಬಂದ್ಬಿಟ್ಟು ಸಾಲ ದೇವರ ಚಿತ್ತ ಅಲ್ಲ, ದೇವರು ಬಿಡುಗಡೆ ಮಾಡ್ತಾರೆ ಅಂತ. ಸೊ 3ನೇ ಭಾಗ ಬಂದು ಹೇಗೆ ನಂಬಿಕೆಯನ್ನು ಬೆಳೆಸ್ಕೊಳ್ಳೋದು ಸಾಲದಿಂದ ಆಚೆ ಬರೋದಕ್ಕೆ ಅನ್ನೋದನ್ನು ನಾವು ನೋಡಿದ್ವಿ. ಇವತ್ತು ಸಹ ದೇವರು ಯಾರನ್ನು ಹೇಗೆ, ಯಾವ ರೀತಿ ನಾವು ನಮ್ಮನ್ನು ಬದಲಾಯಿಸ್ಕೊಬೇಕು, ದೇವರು ನಮ್ಮನ್ನು ಹೇಗೆ ಆಶೀರ್ವದಿಸ್ತಾರೆ ಅನ್ನೋದನ್ನೇ ಇವತ್ತು ಸಹ ನಾವು ನೋಡೋಣ. ಧರ್ಮೋಪದೇಶ ಕಂಡ ಬರೆದ ಪುಸ್ತಕ 8ನೇ ಅಧ್ಯಾಯ 18ನೇ ವಾಕ್ಯ. ದ ಬುಕ್ ಆಫ್ ಡ್ಯೂಟರನಮಿ ಚಾಪ್ಟರ್ 8 verse 18. ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. Remember that it is the Lord your God who gives you the power to become rich. Power ಅಂದರೆ ಎಬಿಲಿಟಿ. ಪವರ್ ಮೀನ್ಸ್ ಎಬಿಲಿಟಿ, ಸಾಮರ್ಥ್ಯ, ಟ್ಯಾಲೆಂಟು, ವಿಸ್ಡಮ್ಮು, ಇದೆಲ್ಲನೂ ದೇವ್ರು ಕೊಡ್ತಾರಂತೆ. ದೇವರೊಂದಿಗೆ ಕನೆಕ್ಷನಲ್ಲಿದ್ದರೆ. ದೇವರು ಯಾರಿಗೂ ಡೈರೆಕ್ಟಾಗಿ ದುಡ್ಡು ಕೊಡಲ್ಲ. ಸಂಪಾದನೆ ಮಾಡೋದಕ್ಕೆ ಜ್ಞಾನ ಕೊಡ್ತಾರೆ, ಎಬಿಲಿಟಿ ಕೊಡ್ತಾರೆ, ಸ್ಟ್ರೆಂತ್ ಕೊಡ್ತಾರೆ. ನಾವು ಹೋಗಿ ಕೆಲಸ ಮಾಡೋದಕ್ಕೆ ಬಲ ಕೊಡ್ತಾರೆ, ನಮ್ಮನ್ನು ಬ್ಯಾಕಪ್ ಮಾಡ್ತಾರೆ. ಸೊ ನಾವು ಹೋಗಿ ಕೆಲಸ ಮಾಡೋದಕ್ಕೆ ನಾವು ಪ್ರಿಪೇರ್ ಆಗಬೇಕು. ಸೊ ಇವತ್ತು ಆಶೀರ್ವಾದದ ಬಗ್ಗೆ ಮಾತಾಡಿದ ತಕ್ಷಣವೇ ಕೆಲವ್ರಿಗೆ ಎಲ್ಲಿ ಇಲ್ಲದೆ ಇರೋ ಕಣ್ಣೆಲ್ಲ ನೋಡಿ ನಮ್ಮ ಮೇಲೆ ಬಂದುಬಿಡ್ತೈತೆ. ಪ್ರಾಸ್ಪರಿಟಿ ಮಾತಾಡಿದ ತಕ್ಷಣ ಕಣ್ಣೆಲ್ಲರಿಗೂ ದೊಡ್ಡದಾಗ್ಬಿಡ್ತೈತೆ. ಇದೇನು ಎಲ್ಲರಿಗೂ ಹೆಂಗೆ ಗೊತ್ತಾ, ನೋಡಿ ನೀವು ನಾರ್ಮಲ್ ಆಗಿದ್ದರೆ ಯಾರಿಗೂ ತೊಂದರೆ ಇಲ್ಲ. ನೀವು ಸ್ವಲ್ಪ ಆಶೀರ್ವಾದವಾಗಿ ಆಗಿಬಿಟ್ರೆ ನೀವು ಕೆಟ್ಟವ್ರಾಗ್ಬಿಡ್ತೀರ. ನಿಮಗೆ ಎನಿಮಿಗಳು ಜಾಸ್ತಿ ಆಗಿಬಿಡ್ತಾರೆ. ಇದೇನು ಇವಾಗ ಬರ್ತಾ ಬರ್ತಾ ತುಂಬ ಗ್ರೇಡ್ ಜಾಸ್ತಿ ಆಗೋಯ್ತು, ಇವಾಗೆಲ್ಲ ಸರಿಯಾಗಿ ಮಾತಾಡಲ್ಲ. ನೋಡಿ ಏನಾದರೂ ಒಂದು, ಯಾಕೆ ಗೊತ್ತಾ, ನಾವು ನಾರ್ಮಲಾಗೇ ಇರಬೇಕು ಅನ್ನೋದು ಎಲ್ಲರ ಇಷ್ಟ. ಇವಾಗ ನಾನು ನೋಡಿ, ಯಾವಾಗ ಪ್ರಾಸ್ಪರಿಟಿ ದೇವರು ಆಶೀರ್ವದಿಸ್ತಾರೆ ಅಂತ ಮಾತಾಡಿದ ತಕ್ಷಣ ನಮ್ಮನ್ನು ಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇವರು ಪ್ರಾಸ್ಪರಿಟಿ ಪ್ರೀಚರ್. ಐ ಮೀನ್ ಸಿಂಪಲಾಗಿ ಹೇಳಬೇಕು ಅಂದರೆ ಹೆಲ್ತ್ ವೆಲ್ತ್ ಪಾಸ್ಟರ್. ಜನ ಏನು ಹೇಳ್ತಾರೆ, ಫಿಲಿಪ್ ಪಾಸ್ಟರ್, ಹೆಲ್ತ್ ವೆಲ್ತ್ ಪಾಸ್ಟರ್. ಪರವಾಗಿಲ್ಲ, ಫಿಲಿಪ್ ಪಾಸ್ಟರ್ ಪಾವರ್ಟಿ ಆ್ಯಂಡ್ ಸಿಕ್ನೆಸ್ ಪಾಸ್ಟರ್ ಅಂತ ಹೇಳ್ದೆ ಇದ್ರೆ ಸರಿ. ಆ ಟೈಟಲ್ ಬೇಡ, ಅಟ್ಲೀಸ್ಟ್ ಇದಾದರೂ ಹೇಳಿ, ನೋ ಪ್ರಾಬ್ಲಮ್. ಸೊ ಇದನ್ನು ಮಾತಾಡಬೇಕು ಅಂದರೆ ಧೈರ್ಯ ಬೇಕು,
ಯಾರನ್ನೂ ಕೇರ್ ಮಾಡಬಾರ್ದು, ಧೈರ್ಯದಲ್ಲಿ ಮಾತಾಡಬೇಕು. ಯಾಕೆ ಗೊತ್ತಾ, ಈ ಸತ್ಯನ ನಾನು ಇವತ್ತು ಮಾತಾಡ್ತಾ ಇದ್ದೀನಲ್ಲ, ಅನೇಕರ ಜೀವಿತಗಳನ್ನು ಬದಲಾಯಿಸುತ್ತೆ. ದೊಡ್ಡ ಡೋರ್ ಇದೆ, ಆದರೆ ಅಪೋಸಿಷನ್ನು ಇದೆ. ಇವತ್ತು ನಾನು ಪ್ರಾಸ್ಪರಿಟಿ ಬಗ್ಗೆ ಮಾತಾಡ್ತೀನಿ ಅಂದರೆ ನನಗೆ ಅಪೋಸಿಷನ್ ಮಾಡೋರು ಇರ್ತಾರೆ. ಆದರೆ ಅದನ್ನು ನಾನು ಕೇರ್ ಮಾಡಿದೆ, ಪರವಾಗಿಲ್ಲ, ಜನ ಹೇಗಾದರೂ ಆಶೀರ್ವಾದದಲ್ಲಿ ಬರಬೇಕು ಅಂತ ನಾನು ಪ್ರಯತ್ನಪಟ್ಟು ಮಾತಾಡ್ತಾ ಇದ್ದೀನಲ್ಲ, ಇದಕ್ಕೆ ತಕ್ಕ ಪ್ರತಿಫಲ ದೇವರು ಕೊಟ್ಟೇ ಕೊಡ್ತಾರೆ. ನೋಡಿ, ಮಾರ್ಕನಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 29-30. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 10 ವರ್ಸ್ 29 and 30. 100ರಷ್ಟು ಏನೆಲ್ಲ ಸಿಗುತ್ತಂತೆ? ಮನೆ, ಅಣ್ಣ, ತಮ್ಮ, ಅಕ್ಕ, ತಂಗಿ, ತಾಯಿ, ಮಕ್ಕಳು, ಭೂಮಿ, ಇವೆಲ್ಲವೂ ಹಿಂಸೆಗಳ ಸಹಿತವಾಗಿ 100ರಷ್ಟು ಸಿಕ್ಕುತ್ತದೆ. ಹೆಂಗೆ? 100ರಷ್ಟು ಏನಿರ್ತದಂತೆ? ಭೂಮಿ, ಆಶೀರ್ವಾದ ಎಲ್ಲ 100 fold ಬರುತ್ತೆ. ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕುತ್ತದೆ. ಸೊ ಒಬ್ಬ ಆಶೀರ್ವಾದದ ಬಗ್ಗೆ ಮಾತಾಡಿದ್ರೆ, ಒಬ್ಬರು ಆಶೀರ್ವಾದವಾಗಿದ್ದರೆ ಅದರೊಂದಿಗೆ ಪರ್ಸಿಕ್ಯೂಷನು ಇರುತ್ತೆ ಅಂತ ಯೇಸು ಸ್ವಾಮಿ ಫಸ್ಟೇ ಹೇಳ್ಬಿಟ್ರು. ಸೊ ಪ್ರಾಸ್ಪರಿಟಿಯಲ್ಲಿ ಇದ್ದರೆ, ಪ್ರಾಸ್ಪರಿಟಿ ಮಾತಾಡಿದ್ರೆ ಗ್ಯಾರಂಟಿ ಪರ್ಸಿಕ್ಯೂಷನು ಅದರ ಜೊತೆ ಇರುತ್ತೆ. ಪರ್ಸಿಕ್ಯೂಷನ್ ಅಂದರೆ ಏನು? ನಮ್ಮನ್ನು ಹೀಯಾಳಿಸೋದು, ಗೇಲಿ ಮಾಡೋದು, ಟ್ರೋಲ್ ಮಾಡೋದು. ಇವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆ, ಅದಕ್ಕೆ ದುಡ್ಡು ಬಗ್ಗೆ ಮಾತಾಡ್ತಾರೆ. ಇವ್ರು ಯಾವಾಗಲೂ ಕಾಸು ಅಂತಾರೆ. ಈ ಥರ ಯಾವುದಾದ್ರೂ ಒಂದು ಟೈಟಲ್ ಹಾಕ್ಬಿಡ್ತಾರೆ. ಒಂದು ಸೇವಕರು ಈ ರೀತಿ ಹೇಳಿದರು, ಗಾಡ್ ಈಸ್ ಲುಕಿಂಗ್ ಫಾರ್ ಸಂಬಡಿ ಹೂ ವಿಲ್ ಸಫರ್ ದ ಪರ್ಸಿಕ್ಯೂಷನ್ ಫಾರ್ ಬಿಲೀವಿಂಗ್ ಹಿಮ್ ಫಾರ್ ಪ್ರಾಸ್ಪರಿಟಿ. ಅದಕ್ಕೆ ಇನ್ನೊಬ್ಬರು ಸೇವಕರು ಹೇಳಿದ್ರಂತೆ, ಐ ಸೆಡ್ ಗಾಡ್ ಡೋಂಟ್ ಲುಕ್ ಎನಿ ಫರ್ದರ್, ಹಿಯರ್ ಐ ಆಮ್. ಹಿಯರ್ ಐ ಆಮ್, ನೋ ಪ್ರಾಬ್ಲಮ್, ನೋ ಮ್ಯಾಟರ್, ಯಾರು ಏನಾದರೂ ಮಾತಾಡಲಿ, ಐ ಆಮ್ ರೆಡಿ ಲಾರ್ಡ್. ಇವತ್ತು ನಾನು ಮಾತಾಡ್ತೀನಿ. ನಮ್ಮ ಜನ ಚೆನ್ನಾಗಿರಬೇಕು, ಆಶೀರ್ವಾದವಾಗಿರಬೇಕು, 100 fold ಬರಲೇಬೇಕು. ಅದನ್ನು ನೋಡ್ತೀನಿ. ಯಾರಾದರೂ ಟ್ರೋಲ್ ಮಾಡೋರು ಮಾಡಲಿ, ಯಾರಾದರೂ ನನಗೆ ವಿರೋಧವಾಗಿ ಮಾತಾಡಿದ್ರೆ ಮಾತಾಡಲಿ, ಯಾರಾದರೂ ಅಪೋಸ್ ಮಾಡಲಿ, ನೋ ಪ್ರಾಬ್ಲಮ್. ಒಟ್ಟಿನಲ್ಲಿ ದೇವ್ರ ವಾಕ್ಯ ಹೇಳುತ್ತೆ 100ರಷ್ಟು ದೇವರು ಆಶೀರ್ವದಿಸ್ತೀನಿ ಅಂತ ಹೇಳಿದ್ರಲ್ಲ, ಆ 100ರಷ್ಟು ಆಶೀರ್ವಾದ ಎಲ್ಲ ಕ್ರೈಸ್ತರಿಗೂ ಬರಲಿ ಅಂತ ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ದೇವ್ರ ರಾಜ್ಯ ಕಟ್ಟೋದಕ್ಕೂ, ದೇವ್ರ ನಾಮನ ಮಹಿಮೆ ಪಡಿಸೋದಕ್ಕೂ ದೇವ್ರು ನನ್ನನ್ನು ನಿಮ್ಮನ್ನು ಆಶೀರ್ವದಿಸ್ಬೇಕು. ಎಷ್ಟು ಜನ ಹೌದು ಅಂತೀರಾ? ಅದಕ್ಕೆ ಎಷ್ಟು ಜನ ರೆಡಿ ಇದ್ದೀರಾ, ಸಿದ್ಧರಾಗಿದ್ದೀರಾ? ದೇವರು ನಿಮ್ಮನ್ನು ಆಶೀರ್ವದಿಸಿದ್ರೆ ನೀವೊಂದು ಚಾನಲ್ ಆಗಿ ನಿಮ್ಮ ಮುಖಾಂತರ ಅನೇಕರಿಗೆ ಆಶೀರ್ವಾದ ಬರಬೇಕು. ದೇವರೇ, ಆ ರೀತಿ ನನ್ನನ್ನು ಆಶೀರ್ವದಿಸು ಅಂತ ಇವತ್ತು ನೀವು ಎದುರು ನೋಡುವುದಾದರೆ, ಇವತ್ತಿನಿಂದ ಎಲ್ಲ ಅಟ್ಮಾಸ್ಫಿಯರು ದೇವರು ನಿಮಗಾಗಿ, ಎಲ್ಲ ಪರಿಸ್ಥಿತಿಗಳನ್ನು ದೇವರು ನಿಮಗಾಗಿ ಚೇಂಜ್ ಮಾಡ್ತಾರೆ. ಸೊ ದೇವರು ಆಶೀರ್ವದಿಸ್ತಾರೆ ಅಂದರೆ ಎಲ್ಲನೂ ಒಂದು ಸ್ಟೆಪ್ ಬೈ ಸ್ಟೆಪ್ಪು ಹಂತವಾಗಿ ದೇವರು ನಮ್ಮನ್ನು ಆಶ್ವಾಸೋದು. ನಾವು ಒಂದೇ ಸತಿ ಹೆಂಗೆ ಎದುರು ನೋಡ್ತೀವಿ ಅಂದರೆ, ಒಂದು ಲಾಟ್ರಿ ಟಿಕೆಟ್ ಥರ ಸಡನ್ನಾಗಿ ದೇವ್ರು ನಮ್ಮನ್ನು ಆಶ್ವಾಸಿಬಿಡ್ಬೇಕು. ಸಡನ್ನಾಗಿ ಬಂದುಬಿಡುತ್ತೆ, ದೊಡ್ಡದಾಗಿ ಬರುತ್ತೆ ಅಂತ. ನೋಡಿ, ಯಾವತ್ತೂ ಆ ರೀತಿ ಎದುರು ಬರುತ್ತೆ. ಕೆಲವ್ರು ಹೇಳ್ತಾರೆ, ನೋಡಿ ನನಗೆ ನಂಬಿಕೆ ಇದೆ, ದೊಡ್ಡದಾಗಿ ಆಗುತ್ತೆ. ದೊಡ್ಡದಾಗಿ ಒಂದೇ ಸತಿ ಆಗಲ್ಲ, ಸ್ವಲ್ಪ. ಎಲ್ಲರೂ ಹೇಳಿ, ಪಕ್ಕದಲ್ಲಿ ನೋಡಿ ಹೇಳಿ, ಸ್ವಲ್ಪ. ಈ ಸ್ವಲ್ಪದಲ್ಲಿ ನಂಬಿಗಸ್ತರಾಗಿ ಇದ್ದಾಗ ಸಡನ್ಗೆ ದೇವ್ರ ದೊಡ್ಡ ಕಾರ್ಯನ ಒಂದು ಟರ್ನ್ ಔಟ್ ಮಾಡೋ ಥರ ಇರುತ್ತೆ. ಸೊ ಫಸ್ಟ್ ಅಟೆಂಪ್ಟಲ್ಲೇ ನಮಗೆಲ್ಲನೂ ದೇವ್ರು ಕೊಟ್ಬಿಟ್ರೆ ನಮಗೇನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಫಸ್ಟು ದೇವರು ನಿನ್ನನ್ನು ಆತನೊಂದಿಗೆ ಕನೆಕ್ಷನ್ ಮಾಡಿಸ್ತಾರೆ. ಎಲ್ಲ ಆಶೀರ್ವಾದನೂ ನೀನೇಪ್ಪ ದೇವರೇ, ಎಲ್ಲ ನೀನೇ, 100% ನೀನೇ ಅಂತ ಹೇಳೋ ಥರ ನಮ್ಮನ್ನು ದೇವರೊಂದಿಗೆ ಫೆಲೋಶಿಪ್ ಮಾಡಿದ ಮೇಲೆ ದುಡ್ಡು ಕೊಟ್ಟಾಗ ನಮಗೆ ಗೊತ್ತಾಗುತ್ತೆ ಅದು ದೇವರಿಂದ ಬಂದಿದ್ದು ಅಂತ. ಸೊ ದೇವ್ರು ಇಲ್ಲೇ ಬರುವಂಥ ಆಶೀರ್ವಾದದಲ್ಲಿ ನಮಗೇನಾಗ್ಬಿಡುತ್ತೆ ಅಂದರೆ, ನಾನೇ ದೇವರಾಗ್ಬಿಡ್ತೀನಿ ಆ ದುಡ್ಡಿಗೆ, ಅಥವಾ ಆ ದುಡ್ಡು ನಮಗೆ ದೇವರಾಗ್ಬಿಡುತ್ತೆ. ಅದಕ್ಕೇ ಇನ್ನೂ ಅನೇಕ ಆಶೀರ್ವಾದಗಳನ್ನು ದೇವ್ರು ನಮ್ಮ ಕೈ ಕೊಡದೇ ಇರೋದಕ್ಕೆ ಕಾರಣ ಏನು ಅಂದರೆ, ನಾವಿನ್ನೂ ರೆಡಿಯಾಗಿಲ್ಲ. ನೀವು ರೆಡಿ ಆಗಿಬಿಟ್ರೆ ಅನೇಕ ಆಶೀರ್ವಾದಗಳು ನಿಮ್ಮ ಹತ್ರ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಈಗ ಓದೋಣ ಪ್ರಾವರ್ಬ್ಸ್, ಜ್ಞಾನೋಕ್ತಿಗಳು ಬರೆದ ಪುಸ್ತಕ 20ನೇ ಅಧ್ಯಾಯ 21ನೇ ವಾಕ್ಯ. ಮೊದಲು ಬೇಗನೆ ಬಾಚಿಕೊಂಡ ಸ್ವಾಸ್ಥ್ಯವು ಕೊನೆಯಲ್ಲಿ ಶುಭವನ್ನು ಹೊಂದದ್ದು. NIV. An inheritance quickly gained at the beginning will not be blessed at the end. ಯಾವುದು ಸಡನ್ನಾಗಿ ಬರಬಾರ್ದು. ಎಲ್ಲರೂ ಹೇಳಿ, ಸಡನ್ನಾಗಿ ಬಂದ್ಬಿಟ್ಟು. ಕೆಲವ್ರು ಹೇಳ್ತಾರೆ ಸಡನ್ನಾಗಿ ಬಂದ್ಬಿಡ್ತೈತೆ, ಕಳೆದೋಗ್ತೀಯ.
ಸಡನ್ನಾಗಿ ಬಂದರೆ ಕಳ್ದೋಗ್ಬಿಡ್ತೀರಾ. ಸಡನ್ನಾಗಿ ಬರಬಾರ್ದು. ನೋಡಿ, ಆ್ಯನ್ ಇನ್ಹೆರಿಟೆನ್ಸ್ ಕ್ವಿಕ್ಲಿ ಗೈನ್ಡ್ ಅಟ್ ದ ಬಿಗಿನಿಂಗ್ ವಿಲ್ ನಾಟ್ ಬಿ ಬ್ಲೆಸ್ಡ್ ಅಟ್ ದ ಎಂಡ್. ಇನ್ನೊಂದು NLT ಹಾಕಮ್ಮ, ಆಮೇಲೆ GNT ಟ್ರಾನ್ಸ್ಲೇಷನ್ ಹಾಕು. ಆ್ಯನ್ ಇನ್ಹೆರಿಟೆನ್ಸ್ ಅಬ್ಟೈನ್ ಟೂ ಅರ್ಲಿ. ಎಲ್ಲರೂ ಹೇಳಿ. ಆ್ಯನ್ ಇನ್ಹೆರಿಟೆನ್ಸ್ ಅಬ್ಟೈನ್ ಟೂ ಅರ್ಲಿ ಇನ್ ಲೈಫ್ ಈಸ್ ನಾಟ್ ಎ ಬ್ಲೆಸ್ಸಿಂಗ್ ಇನ್ ದ ಎಂಡ್. ಒಂದೇ ಸತಿ ಬಂದುಬಿಟ್ರೆ ಕಡೆಯಲ್ಲಿ ಚೆನ್ನಾಗಿರಲ್ಲ. ಯಾಕಂದರೆ ಅದು ದೇವರಿಂದ ಬಂತ ಇಲ್ವ ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದಕ್ಕೆ ದೇವರು ಸ್ಟೆಪ್ ಬೈ ಸ್ಟೆಪ್ಪು ಆಶೀರ್ವದಿಸ್ತಾರೆ. ಆಮೇನ್. GNT. ದ ಮೋರ್ ಈಸಿಲಿ ಯು ಗೆಟ್ ಯುವರ್ ವೆಲ್ತ್, ದ ಲೆಸ್ ಗುಡ್ ಇಟ್ ವಿಲ್ ಡೂ ಯು. ಏನು ಪಾಸ್ಟರ್, ಸಡನ್ನಿಗೆ ಹಂಗೆ ನನ್ನ ಕಣ್ಣು ಮುಚ್ಚಿ ಕಣ್ಣು ತೆಗೆಯಷ್ಟಲ್ಲಿ ಬರ್ತೈತೆ ಅಂತೆಲ್ಲ ಯೋಚನೆ ಮಾಡಿದೆ ನಿಮ್ಮ ಪ್ರಸಂಗ ಕೇಳಿ. ಈ ರೀತಿ ಹೇಳ್ಬಿಟ್ರಲ್ಲ. ದ ಮೋರ್ ಈಸಿಲಿ ಯು ಗೆಟ್ ಯುವರ್ ವೆಲ್ತ್, ದ ಲೆಸ್ ಗುಡ್ ಇಟ್ ವಿಲ್ ಡೂ ಯು. ಸರಿ, ಈಗ ಪ್ರಾವರ್ಬ್ಸ್ 12:9, ಜ್ಞಾನೋಕ್ತಿಗಳು 12:9. GNT. ಇಟ್ ಈಸ್ ಬೆಟರ್ ಟು ಬಿ ಆನ್ ಆರ್ಡಿನರಿ ಪರ್ಸನ್ ವರ್ಕಿಂಗ್ ದ್ಯಾನ್ ಟು ಪ್ಲೇ ದ ಪಾರ್ಟ್ ಆಫ್ ಸಮ್ಮನ್ ಗ್ರೇಟ್. ಅಂದರೆ ಬಿಲ್ಡಪ್. ಇಟ್ ಈಸ್ ಬೆಟರ್ ಟು ಬಿ ಆನ್ ಆರ್ಡಿನರಿ ಪರ್ಸನ್ ವರ್ಕಿಂಗ್. ಸೊ ದೇವ್ರು ನಮ್ಮನ್ನು ಆಶ್ವಸಿಸ್ಬೇಕು ಅಂದರೆ, ದೇವ್ರು ಒಂದು ದಿವಸ ದೊಡ್ಡದಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಐತೆ ಪಾಸ್ಟರ್. ಒಂದು ದಿವಸ ಪರಿಸ್ಥಿತಿ ಚೇಂಜ್ ಆಗುತ್ತೆ ಅನ್ನೋದನ್ನು ಬಿಟ್ಬಿಟ್ಟು ಕಷ್ಟಪಟ್ಟು ಏನು ಕೆಲಸ ಇದೆಯೋ ಕಷ್ಟಪಟ್ಟು ಮಾಡೋದಕ್ಕೆ ನಮ್ಮ ಶರೀರನ ನಾವು ಫಸ್ಟು ಅರ್ಪಿಸಬೇಕು. ಆ್ಯಕ್ಟಿವ್ ಆಗಿರಬೇಕು. ಬೇರೆ ಬಾಗಿಲು ಹಾಕ್ಕೊಂಡು ಇವತ್ತಿಲ್ಲ ನಾಳೆ ದೇವ್ರು ನನ್ನ ಆಶ್ವಸ್ತಾರೆ, ಇವತ್ತಿಲ್ಲ ನಾಳೆ ನನ್ನನ್ನು ಆಶ್ವಸ್ತಾರೆ ಅನ್ನೋ ನಂಬಿಕೆಯಲ್ಲಿ ಸುಮ್ಮನೆ ಕುಂತ್ಕೊಬಾರ್ದು. ಎಲ್ಲರೂ ಕೆಲಸ ಮಾಡಬೇಕು. ಎಲ್ಲರೂ ಹೇಳಿ. ಇವತ್ತು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರೆಲ್ಲ ಯಾವ ಕೆಲಸ ಇದ್ರೂ ಒಂದು ಸತಿ ದೊಡ್ಡದಾಗಿ ದೇವ್ರು ಆಶ್ವಸ್ತಾರೆ ಅಂತ ತುಂಬ ವೆಯ್ಟ್ ಮಾಡಬೇಡ. ಏನಿದೆಯೋ ಇವಾಗ ಫಸ್ಟ್ ಹೋಗಿ ಮಾಡು. ಕೆಲಸ ಮಾಡೋಕ್ಕೆ ನಾಚಿಕೆ ಪಡಬಾರ್ದು. ಏನು ಕೆಲಸ ಇದ್ದರೂ ಸಂತೋಷವಾಗಿ ಉತ್ಸಾಹವಾಗಿ ಯಾರು ಆ್ಯಕ್ಟಿವ್ ಆಗಿದ್ದಾರೋ ದೇವರು ಅವ್ರನ್ನೇ ಆಶೀರ್ವದಿಸೋದು. ಕಮಿಟ್ಮೆಂಟು, ಎದೊಳ್ಬೇಕು, ಏನಾದರೂ ಒಂದು ಕೆಲಸ ಮಾಡಬೇಕು, ಕೈ ಇಟ್ಟು ಕೆಲಸ ಮಾಡಬೇಕು, ಏನಾದರೂ ಆ್ಯಕ್ಟಿವ್ ಆಗಿ. ನೋಡಿ ಸಂಬಳ ಎಷ್ಟು ಬರ್ತೈತೆ. ಅದು ಕೆಲವ್ರು ನೋಡಿ ದೊಡ್ಡ ಸಂಬಳಕ್ಕೆ ವೆಯ್ಟ್ ಮಾಡಿ ವರ್ಷಾನುಗಟ್ಟಲೆ ಸುಮ್ಮನೆ ಇರ್ತಾರೆ. ಒಂದೇ ಸತಿ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು ಅಂತ ವರ್ಷಾನುಗಟ್ಟಲೆ ಸುಮ್ಮನೆ ಇರ್ತಾರೆ. ಸತ್ಯವೇದ ಏನು ಹೇಳುತ್ತೆ ಅಂದರೆ, ನಾವು ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರಬೇಕು. ದೇವರು ಆವಾಗಲೇ ಆಶ್ವಾಸೋದು. ಕೆಲಸ ಮಾಡೋದಕ್ಕೆ ನಾಚಿಕೆ ಪಡಬಾರ್ದು. ದೇವ್ರು ನಿಮ್ಮನ್ನು ಆಶ್ವಸಿಸ್ಬೇಕು ಅಂದರೆ ಏನಾದರೂ ಒಂದು ಮಾಡಿ. ಆಮೇನ್. ಯಾಕೊತ್ತಾ, ಪಾರ್ಟ್ 1 ಹೇಳಿದೆ ಸಾಲ ತೀರಿಸ್ತಾರೆ, ಪಾರ್ಟ್ 2 ಹೇಳಿದೆ ದೇವರು ಸಾಲದಲ್ಲಿರೋ ದೇವ್ರ ಚಿತ್ತಲ್ಲ. 3ನೇದು ನಂಬಿಕೆ ಬೇಕು. ಈಗ ಆಶ್ವಸಿಸ್ಬೇಕು ಅಂದರೆ ಕೆಲಸ ಬೇಕು ತಾನೆ. ಯಾಕಂದರೆ ಇದನ್ನು ನಾನು ಬಿಟ್ಬಿಡ್ಬಾರ್ದು ನೋಡಿ. ಎಲ್ಲನೂ ಕರೆಕ್ಟಿಗೆ ಬರಬೇಕು. ಸೊ ಇವತ್ತು ಮೆಸೇಜು ಟೈಟಲ್, ಡೋಂಟ್ ಬಿ ಲೇಜಿ. ಎಲ್ಲರೂ ಕೆಲಸ ಮಾಡಿ. ಪ್ರಾವರ್ಬ್ಸ್ 13:4. ಇವತ್ತು ತುಂಬ ವಾಕ್ಯಗಳೆಲ್ಲ ಕೊಡ್ತೀನಿ, ಸ್ವಲ್ಪ ಓದಿ. ಜ್ಞಾನೋಕ್ತಿಗಳು 13:4. ಸೋಮಾರಿಯ ಆಶೆಯು ವ್ಯರ್ಥ, ಉದ್ಯೋಗಿಯ ಆತ್ಮಕ್ಕೆ ಪುಷ್ಟಿ. ಲೇಜಿ ಪೀಪಲ್ ವಾಂಟ್ ಮಚ್ ಬಟ್ ಗೆಟ್ ಲಿಟಲ್. GNT. No matter how much a lazy person may want something, he will never get it. ಸೋಂಬೇರಿಯಾಗಿ ಪ್ರಾರ್ಥನೆ ಮಾತ್ರ ಮಾಡ್ತಾಯಿದ್ದೀನಿ, ಬೈಬಲ್ ಓದ್ತಾ ಇದ್ದೀನಿ, ದೇವ್ರು ಒಂದು ದಿವಸ ಆಶ್ವಸ್ತಾರೆ ಅಂತ ನೀನು ಸುಮ್ಮನೆ ಕುಂತಿರೋವರೆಗೂ ಸುಮ್ಮನೆ ಇರ್ತೈತೆ. ಪರಿಸ್ಥಿತಿಗಳು ಹಂಗೇ ಇರುತ್ತೆ. ಸತ್ಯವೇದ ಹೇಳುತ್ತೆ, ಹಾರ್ಡ್ ವರ್ಕರ್ ವಿಲ್ ಗೆಟ್ ಎವ್ರಿಥಿಂಗ್ ಈ ವಾಂಟ್ಸ್. ಹಾರ್ಡ್ ವರ್ಕರ್ ಅಂದರೆ ಹೆಂಗೆ ಗೊತ್ತಾ, ನೀವು ಪ್ರಯತ್ನ ಪಡ್ತಾ ಇರೋದನ್ನು ದೇವ್ರು ನೋಡ್ತಾ ಇದ್ದಾರೆ. ಇವತ್ತು ಕಮ್ಮಿ ಸಂಬಳ ಇರ್ಬೋದು, ನಿಮ್ಮ ಬಾಸ್ ಒಂದು ವೇಳೆ ನಿಮ್ಮನ್ನು ನೋಡದೇ ಇರ್ಬೋದು, ನಿಮ್ಮ ಓನರ್ ನಿಮ್ಮನ್ನು ನೋಡದೇ ಇರ್ಬೋದು, ಆದರೆ ನೀವು ಕಷ್ಟಪಟ್ಟು ಮಾಡ್ತಾ ಇರೋದು, ಕಷ್ಟಪಟ್ಟು ಮಾಡಿದ್ರಲ್ಲಿ ದೇವ್ರಿಗಾಗಿ ಫಸ್ಟ್ ಎತ್ತಿಟ್ಟು, ದೇವರೇ ನೀನೇಪ್ಪ ನನಗೆ ಈ ಕೆಲಸ ಬದಲಾವಣೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನೋಡಿ, ಅದಕ್ಕೆ ಹೇಳೋದು, 1000 ರೂಪಾಯಿ ಸಂಪಾದನೆ ಮಾಡಿದ್ರೆ 100 ರೂಪಾಯಿ ಎತ್ತಿಡಬೇಕು. 10,000 ಸಂಪಾದನೆ ಮಾಡಿದ್ರೆ 1000 ರೂಪಾಯಿ ಎತ್ತಿಡಬೇಕು. ಆ 1000 ರೂಪಾಯಿ ನಾವು ಎತ್ತಿಡ್ಬೇಕಾದ್ರೆ ಏನು ಹೇಳ್ತೀವಿ ಗೊತ್ತಾ, ದೇವರೇ ಇದಕ್ಕೆ ನೀನೇಪ್ಪ ಕಾರಣ, ಈ ಆಶೀರ್ವಾದಕ್ಕೆ ನೀವೇ ಕಾರಣ. ಈ 10,000 ಕೊಟ್ಟಿದ್ದಕ್ಕಾಗಿ ಆ ಚಿಕ್ಕದ್ರಲ್ಲಿ ನಾವು ನಂಬಿಗಸ್ತರಾಗೇ ಇದ್ದಾಗಲೇ ಲಕ್ಷಕ್ಕೆ ನಾವು ಹೋಗೋಕ್ಕಾಗೋದು. ಅದಕ್ಕೇ ದೇವರು ಸ್ಟೆಪ್ ಬೈ ಸ್ಟೆಪ್ಪೇ ನಮ್ಮನ್ನು ಆಶ್ವಾಸೋದಕ್ಕೆ ಇಷ್ಟಪಡ್ತಾರೆ. ಯಾಕೆ ಒಂದೇ ಸತಿ 10 ಲಕ್ಷ ಸಂಬಳ
50 ಲಕ್ಷ ಎಲ್ಲ ನಮ್ಮ ಕೈಲಿ ಬರೋಲ್ಲ ಅಂದರೆ ನಮಗೆ ದೇವ್ರ ಮೇಲೆ ನಂಬಿಕೆ ಹೊರಟೋಗುತ್ತೆ. ಅದಕ್ಕೇ ದೇವ್ರು ಸ್ವಲ್ಪ ಸ್ವಲ್ಪ ಚಿಕ್ಕದ್ರಲ್ಲಿ ನಂಬಿಗಸ್ತರಾಗಿರೋದಕ್ಕೆ ದೇವ್ರು ಕಲಿಸ್ಕೊಡ್ತಾರೆ. ಅದಕ್ಕೆ ಯಾರು ನೋಡ್ತಾ ಇದ್ದಾರೆ, ಓನರ್ ನೋಡ್ತಾ ಇದ್ದಾರೆ, ದೇವ್ರು ನಿಮ್ಮನ್ನು ನೋಡ್ತಾ ಇದ್ದಾರೆ. ಎಷ್ಟು ಸಂಬಳ ಬರುತ್ತೋ ಆ ಸಂಬಳದಲ್ಲಿ ದೇವ್ರಿಗಾಗಿ ಫಸ್ಟ್ ಎತ್ತಿಟ್ಬಿಟ್ಟು, ದೇವರೇ ನನ್ನ ನಂಬಿಕೆ ನೀನೇಪ್ಪ, ನನ್ನ ಕೆಲಸ ಬದಲಾವಣೆ ಆಗುತ್ತೆ ಅಂತ ನನಗೆ ಗೊತ್ತು, ನನ್ನ ಪರಿಸ್ಥಿತಿಗಳು ನಿನಗೆ ಗೊತ್ತು ಅನ್ನೋದನ್ನು ದೇವ್ರನ್ನ ಫಸ್ಟ್ ನಾವು ಚಿಕ್ಕ ಸಂಬಳದಲ್ಲೂ ದೇವರಿಗೆ ಫಸ್ಟ್ ಎತ್ತಿಡಬೇಕು. ಸೀಕ್ ಈಸ್ ಕಿಂಗ್ಡಮ್ ಫಸ್ಟ್. ಮೊದಲು ದೇವರ ರಾಜ್ಯಕ್ಕಾಗಿ. ನಮಗೆ ಸಂಬಳ ಬಂದಿದ್ದ ತಕ್ಷಣ ಯಾವುದು ಮಿಕ್ಕುತ್ತೋ ಅದು ದೇವರಿಗೆ. ನಾವು ಆ್ಯಕ್ಚುಲಿ ಇಡೋದು ಹೆಂಗೆ, ಎಲ್ಲ ಖರ್ಚು ಹೋಗಿ ಫಸ್ಟ್ ಮನೆದು, ಫಸ್ಟ್ ಊಟದ್ದು, ಫಸ್ಟ್ ಸ್ಕೂಲ್ ಫೀಸು, ಫಸ್ಟ್ ಕರೆಂಟ್ ಬಿಲ್ಲು, ಏನಾದರೂ ಮಿಕ್ಕಿದ್ರೆ ಲಾಸ್ಟಿಗೆ ಪಾಸ್ಟರ್ ನನ್ನ ಕೈಲಿ ಆದಷ್ಟು ತೊಗೊಂಬಂದಿನಿ, ಇದೇನಾ ಫಸ್ಟ್ ದೇವರಿಗೆ? ನೋ. ನಮಗೆ ಫಸ್ಟು ದೇವ್ರು ಕೊಟ್ಬಿಟ್ಟು ಮಿಕ್ಕಿದ್ದು ಯೋಚನೆ ಮಾಡಬೇಕು. ನೋಡಿ, ಒಂದು ಸೇವಕರು ಈ ರೀತಿ ಹೇಳ್ತಾರೆ, ಈಗ ನಮ್ಮ ಸಂಬಳದಲ್ಲಿ 10% ಆಯಿತು, ಎಲ್ಲರೂ ಹೇಳಿ 10% ಆಯಿತು. 10% ನಿಮಗೆ ಸೇವಿಂಗ್ಸ್ ಇರಬೇಕು, 80% ಯು ಶುಡ್ ಸ್ಪೆಂಡ್. ಆ 10% ದೇವ್ರಿಗೆ ಹೆಂಗೆ ಇಡ್ತಿರೋ 10% ಇದು ನಿಮಗೆ ಅಂತ ಎತ್ತಿಡಬೇಕು. ಅದು ಒಂದು ಸೇವಿಂಗ್ಸ್ ಇರಬೇಕು. ಫಸ್ಟ್ ಅದು ಯಾವುದು ಕೂಡಿಟ್ಕೊಳ್ಳೋದಿಲ್ಲ. ನಾನೆಲ್ಲ ನಂಬಿಕೆಯಲ್ಲಿದ್ದೀನಿ, ನೀವು ಹಿಂಗೆ ಹೇಳ್ಬಿಟ್ರಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಹೋಗಿ ಇರುವೆ ಹತ್ರ ಕಲ್ತ್ಕೋ, ಅದು ನೋಡಿ ಹೆಂಗೆ ಸೇರಿಸಿಡುತ್ತೆ. ಸೊ 10% ಈಸ್ ಫಾರ್ ಗಾಡ್, 10% ಈಸ್ ಫಾರ್ ಮೈ ಸೇವಿಂಗ್ಸ್. ಇನ್ನು ಮಿಕ್ಕಿದ್ರಲ್ಲಿ ನಾವು ಪ್ಲ್ಯಾನ್ ಮಾಡಬೇಕು. ಇಷ್ಟಕ್ಕೆ ನಾನು ಹೆಂಗೆ ಖರ್ಚು ಮಾಡಲಿ, ಇಷ್ಟೇ ಇದೆ. ಯಾವಾಗಲೂ ನಮ್ಮ ವರಮಾನಕ್ಕೂ ಮೇಲೆ ಖರ್ಚು ಮಾಡೋದಿದ್ದರೆ ಫಸ್ಟ್ ಅದನ್ನು ಕಟ್ ಆಫ್ ಮಾಡಬೇಕು. ನೋಡಿ, 80% ನೀವು ಪ್ಲ್ಯಾನ್ ಮಾಡಬೇಕು. ಪ್ರಾವರ್ಬ್ಸ್ 22:29 ಜ್ಞಾನೋಕ್ತಿಗಳು ಬರೆದ ಪುಸ್ತಕ 22:29. ತನ್ನ ಕೆಲಸದಲ್ಲಿ ಚಟುವಟಿಕೆಯಾಗಿರುವವನನ್ನು ನೋಡು, ಇಂಥವನು ರಾಜರನ್ನು ಸೇವಿಸುವವನಲ್ಲದೆ ನೀಚರನ್ನು ಸೇವಿಸುವುದಿಲ್ಲ. ಮೆಸೇಜ್ ಟ್ರಾನ್ಸ್ಲೇಷನ್. Observe people who are good at their work. Skilled workers are always in demand and always in demand. ಯಾರು ಡಿಮ್ಯಾಂಡ್ ಅಂತೆ? ಕೆಲಸ ಮಾಡೋರಿಗೆ ಯಾವಾಗಲೂ ಡಿಮ್ಯಾಂಡ್ ಇರುತ್ತೆ. ಡಿಮ್ಯಾಂಡ್ ಆ್ಯಂಡ್ ಡಿಮ್ಯಾಂಡ್ ಆ್ಯಂಡ್ ಅಡ್ಮೈರ್ಡ್. ಎಲ್ಲರೂ ನೋಡಿ, ವಾವ್ ಏನೋ ಮಾಡ್ತಾ ಇದ್ದಾನೆ, ಏನೋ ಕೆಲಸ ಮಾಡ್ತಾ ಇದ್ದಾನೆ, ಏನೋ ಒಂದು ನೋಡಿ ನಮ್ಮ ಲೈಫಲ್ಲಿ ಸೋಯಿಂಗ್ ಮಾಡ್ತಾ ಇರಬೇಕು, ಏನಾದರೂ ಒಂದು ಮಾಡ್ತಾ ಇರಬೇಕು, ಸುಮ್ಮನೆ ಇರಬಾರ್ದು. ಯಾರು ಯಾವಾಗಲೂ ಬ್ಯುಸಿಯಾಗಿರ್ತಾರೋ ದೇ ಆರ್ ಅಡ್ಮೈರ್ಡ್ ಅಂತೆ. ವಾವ್. ಇಫ್ ಯು ಆರ್ ಯುನಿಕ್ಲಿ ಗಿಫ್ಟೆಡ್ ಇನ್ ಯುವರ್ ವರ್ಕ್. ನೋಡಿ, ಗಿಫ್ಟೆಡ್ ಇನ್ ಯುವರ್ ವರ್ಕ್ ಅಂದರೆ ಏನು? ಒಂದು ಕೆಲಸನ ಬಿಡದೇ ತಿರ್ಗಾ ಮಾಡ್ತಾ ಇರ್ತಾರೆ. ನೋಡಿ, ಅದು ಕಾರ್ಪೆಂಟ್ರ್ ಕೆಲಸ ಆಗಲಿ, ಮೇಸ್ತ್ರಿ ಕೆಲಸ ಆಗಲಿ, ಎಲೆಕ್ಟ್ರಿಷಿಯನ್ ಕೆಲಸ ಆಗಿರಲಿ, ಪ್ಲಂಬರ್ ಕೆಲಸ ಆಗಿರಲಿ, ಏನೇ ಕೆಲಸ ಆಗಿರಲಿ, ಒಂದರಲ್ಲಿ ಮತ್ತೆ 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 ಅವರು ಅದರಲ್ಲೇ ಕಲಿತಾ ಇದ್ದರೆ ಎಕ್ಸ್ಪರ್ಟ್ ಆಗಿಬಿಡ್ತಾರೆ, ಡಿಮ್ಯಾಂಡ್ ಆಗಿಬಿಡ್ತಾರೆ. ನೋಡಿ, ಅವ್ರು ಸಿಗಲ್ಲ ಆಮೇಲೆ ಕೈಯಲ್ಲಿ. ಒಂದೇ ಕೆಲಸನ ನೋಡಿ ಮಾಡಿ 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 ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿರ್ತೈತೆ. ಪ್ಲಂಬರಾ ಗೊತ್ತು, ಗಾಡಿ ಮೆಕ್ಯಾನಿಕಾ, ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಹೇಳ್ತಾರೆ ಇದೇನು ಪ್ರಾಬ್ಲಮ್, ಇಂಜಿನ್ ಪ್ರಾಬ್ಲಮ್ ಇದೆ, ಸೈಲೆನ್ಸರ್ ಪ್ರಾಬ್ಲಮ್ ಇದೆ, ಪ್ಲಗ್ ಪ್ರಾಬ್ಲಮ್ ಇದೆ. ನೋಡಿ, ಸೌಂಡ್ ಕೇಳಿದ ತಕ್ಷಣ ಯಾಕಂದ್ರೆ ಅವನು ಅದನ್ನೇ ಮಾಡಿ 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 ರೂಢಿ. ಗೊತ್ತಿಲ್ಲದೆ ಇರೋನ್ ಕೈಗೆ ಬಿಡಿ, ಇಂಜಿನೆಲ್ಲ ಬಿಚ್ಚಾಕ್ಬಿಟ್ಟು ತಿರ್ಗಾ ಹೆಂಗೆ ಸೇರಿಸೋದು ಗೊತ್ತಿಲ್ಲದೆ ಇಟ್ಬಿಟ್ಟಿರ್ತಾನೆ. ಸೊ ಯಾವ ಕೆಲಸ ಮಾಡ್ತಿರೋ ದಟ್ ಈಸ್ ಸೋಯಿಂಗ್. ಅದರಲ್ಲಿ ನಾವು ಬೆಳಿಬೇಕು, ಗಿಫ್ಟೆಡ್ ಆಗಬೇಕಂತ. ಅಬ್ಸರ್ವ್ ಪೀಪಲ್ ಹೂ ಆರ್ ಗುಡ್ ಅಟ್ ದೇರ್ ವರ್ಕ್. ಸ್ಕಿಲ್ಡ್ ವರ್ಕರ್ಸ್ ಆರ್ ಆಲ್ವೇಸ್ ಇನ್ ಡಿಮ್ಯಾಂಡ್ ಆ್ಯಂಡ್ ಅಡ್ಮೈರ್ಡ್. ದೇ ಡೋಂಟ್ ಟೇಕ್ ಎ ಬ್ಯಾಕ್ ಸೀಟ್ ಟು ಎನಿವನ್. ಇರೋ ಕೆಲಸದಲ್ಲೇ ಕಲಿತಾ ಇರಬೇಕು. ನೋಡಿ, ಇವಾಗ ದೇವ್ರು ನನಗೇನು ಕೆಲಸ ಕೊಟ್ಟರು? ಪ್ರೀಚ್ ಮಾಡೋದು. ನನ್ನ ಪ್ರೀಚಿಂಗು 15 ವರ್ಷಕ್ಕೆ ಬೇರೆ ಇತ್ತು, 15 ವರ್ಷದಿಂದ ಬೇರೆ ಇತ್ತು. ಇವಾಗ ನೋಡಿ, ಬರ್ತಾ 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 ಕೆಲವ್ರು ಹೇಳ್ತಾರೆ, ಪಾಸ್ಟರ್ ಈಗ ಬರ್ತಾ ನಿಮ್ಮ ಪ್ರೀಚಿಂಗೇ ಚೇಂಜ್ ಆಗಿಬಿಟ್ಟಿದೆ. ಮತ್ತೆ ಅದನ್ನೇ ಹೇಳ್ಕೊಂಡು ಕುಂತ್ಕೊಳ್ಳೋಕ್ಕಾಗುತ್ತಾ? ಜಕ್ಕಾಯನ ಮರ ಹತ್ತದ ಇಳಿದ ಅಂತ. ಅವಾಗೆಲ್ಲ ಪ್ರೀಚಿಂಗ್ ಹೆಂಗೆ? ಜಕ್ಕಾಯನ ಮೇಲಿದ್ದ ಯೇಸು ಅಲ್ಲಿ ನೋಡಿ ಅವನನ್ನು, ನೀನು ಕೆಳಕ್ಕೆ ಇಳಿದು ಬಾ, ಇವತ್ತು ನಾನು ನಿಮ್ಮ ಮನೆಗೆ ಬರ್ತೀನಿ. ನಾನು ಇದನ್ನೇ 18 ವರ್ಷದಿಂದ ಮಾತಾಡಿದರೆ ಎಲ್ಲ ಮನೆಗೆ ಹೋಗಿರೋರು. ಯೇಸು ಸ್ವಾಮಿ ನಾನು ಇವತ್ತು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದರೆ ನೀವೇನು ಮಾಡ್ತಾಯಿದ್ದೀರಿ? ಸರಿ ಪಾಸ್ಟರ್, ನಾನು ಮನೆಗೆ ಹೋಗ್ತೀನಿ. ಸೊ ಇವತ್ತು ನಾನೇನು ಮಾಡಿದ್ದೀನಿ?
ಇಷ್ಟು ವರ್ಷದಿಂದ ಸೇವೆಗೆ ಬಂದಾಗಿಂದ ಡೈಲಿ ಎಫರ್ಟ್ ಎತ್ತಿ ಇದನ್ನು ಕಲಿಬೇಕಾ, ಅದನ್ನು ಕಲಿಬೇಕಾ, ಈ ಬೈಬಲ್ ಏನು ಹೇಳುತ್ತೆ, ಆ ಬೈಬಲ್ ಏನು ಹೇಳುತ್ತೆ, ಟ್ರಾನ್ಸ್ಲೇಷನ್ ಏನು ಹೇಳುತ್ತೆ, ನೋಡಿ ಈ ಮೆಸೇಜ್ ಏನು, ಈ ಬುಕ್ಕಲ್ಲಿ ಏನಿದೆ ನೋಡಿ. ಡೈಲಿ ಅವರ್ಸ್ ಟುಗೆದರ್ ಐ ಸ್ಪೆಂಡ್ ಟೈಮ್ ಇನ್ ಪ್ರಿಪೇರಿಂಗ್ ಮೆಸೇಜಸ್. ಅದಕ್ಕೇ ಇವತ್ತು ಎಷ್ಟು ಜನಕ್ಕೆ ಹೋಗಿ ರೀಚ್ ಆಗ್ತಾಯಿದೆ, ಕರ್ನಾಟಕ ಎಲ್ಲ ರೀಚ್ ಆಗ್ತೈತೆ, ಹೊರದೇಶಕ್ಕೆ ರೀಚ್ ಆಗ್ತೈತೆ, ಚರ್ಚಲ್ಲಿರೋರು ಆಶೀರ್ವಾದ ಹೊಂದ್ತಾ ಇದ್ದಾರೆ. ಯಾಕಂದರೆ ನಾನು ಬೆಳೀತಾ ಇದ್ದೀನಿ, ನಾನು ಕಲಿತಾ ಇದ್ದೀನಿ. ಸೊ ನಾನು ಚೆನ್ನಾಗಿ ಒಂದು 8 ಅವರ್ 10 ಅವರ್ ರೌಂಡ್ ಹೊಡೆದ್ಬಿಟ್ಟು ಸುತ್ತಾಡ್ಬಿಟ್ಟು ಸುಮ್ಮನೆ ಇಲ್ಲಿ ಬಂದಾಗ ಮಾತ್ರ ಹಲ್ಲೆಲೂಯಾ ಚೆನ್ನಾಗಿದ್ದೀರಾ, ಆಮೇಲೆ ನಾನು ಹೋದ ವಾರ ಇಲ್ಲಿ ಹೋಗಿದ್ದೆ, ನಾನು ಅಲ್ಲಿ ಹೋಗಿದ್ದೆ, ಆಮೇಲೆ ಅಲ್ಲಿ ದೇವರು ನನಗೆ ಒಬ್ಬರ ಮುಖಾಂತರ ಬಿರಿಯಾನಿ ಕೊಡಿಸಿದ್ರು, ಇದನ್ನೇ ಹೇಳ್ತಾಯಿದ್ರೆ ನಾನು ಎಲ್ಲಿ ಹೋದೆ, ಎಲ್ಲಿ ಬಂದೆ, ಯಾರಿಗಾದ್ರೂ ಪ್ರಯೋಜನ ಇರುತ್ತಾ? ಇಲ್ಲ. ನೋಡಿ, ಡೈಲಿ ಐ ಸ್ಪೆಂಡ್ ಅವರ್ಸ್ ಟುಗೆದರ್. ಒಂದು ದಿನದಲ್ಲಿ ನನಗೆ ಟೈಮ್ ಸಾಲಲ್ಲ, ಅಷ್ಟು ಕುಂತ್ಕೊಂಡು ಕಲಿತಾ ಇದ್ದೀನಿ. ನೋಡಿ, ನಾನು ಕಲಿತಾ ಇದ್ದೀನಿ, ಬೆಳೀತಾ ಇದ್ದೀನಿ. ಸೊ ನಿಮಗೆ ದೇವರು ಏನು ಕೆಲಸ ಕೊಟ್ಟಿದ್ದಾರೆ? ಪೇಂಟಿಂಗ್ ಕೆಲಸನ, ಡ್ರೈವಿಂಗ್ ಕೆಲಸನ, ಒಂದು ಬಿಸ್ನೆಸ್ ಮಾಡೋದ, ಅಥವಾ ಎಲೆಕ್ಟ್ರಿಕಲ್ ಕೆಲಸನ, ಯಾವುದೋ ಒಂದು ಕೆಲಸ ಮಾಡಿ, ಚಿಕ್ಕದಾಗಿದ್ರೂ ಸ್ಟಾರ್ಟ್ ಮಾಡಿ. ಅದರಲ್ಲೇ ಮಾಡ್ತಾ ನೀವು ಡಿಮ್ಯಾಂಡ್ ಆಗಿಬಿಡ್ತೀರ. ಒಂದು ದಿವಸ ದೇವ್ರು ನನ್ನ ಆಶೀರ್ವದಿಸ್ತಾರೆ ಅಂದ್ಬಿಟ್ಟು ನಾವು ಸುಮ್ಮನೆ ಇರಬಾರ್ದು, ಏನಾದರೂ ಒಂದು ಮಾಡು. Proverbs 28:20 NLT ಟ್ರಾನ್ಸ್ಲೇಷನ್ ಹಾಕಿ. ದ ಟ್ರಸ್ಟ್ ವರ್ದಿ ಪರ್ಸನ್ ವಿಲ್ ಗೆಟ್ ಎ ರಿಚ್ ರಿವಾರ್ಡ್, ಬಟ್ ಎ ಪರ್ಸನ್ ಹೂ ವಾಂಟ್ಸ್ ಕ್ವಿಕ್ ರಿಚಸ್ ಡೇಂಜರಸ್. ಹಾಗೆ ಇಷ್ಟು ದುಡ್ಡು ಹಾಕಿ ಡಬಲ್ ಬರ್ತೈತೆ. ಕೆಲವರು ಲಕ್ಷಾನ್ಗಟ್ಲೆ ಹಾಕ್ಬಿಟ್ರು. 1 ಲಕ್ಷ ಹಾಕಿದ್ರೆ 3 ಲಕ್ಷ ಬರ್ತೈತೆ ಅಂತೆ. ಸ್ಕೀಮು, ಕ್ವಿಕ್ ಸ್ಕೀಮ್, ಗೆಟ್ ರಿಚ್ ಕ್ವಿಕ್ ಸ್ಕೀಮ್ಸ್ ಹೊರಟೋಗ್ತೈತೆ. ಸೊ ಅವರು ಸ್ಕೀಮ್ ಹೇಳ್ತಾರೆ ನೋಡಿ, ಕಷ್ಟಪಟ್ಟು ಕೆಲವರು ಸ್ವಲ್ಪ ಸೇರಿಸಿ 1 ಲಕ್ಷ 2 ಲಕ್ಷ ಪಾಪ ಬ್ಯಾಂಕಲ್ಲಿ ಡಿಪಾಸಿಟ್. ಯಾರು ಹೇಳ್ತಾರೆ ಬ್ಯಾಂಕಲ್ಲಿ ಯಾಕೆ ಇಟ್ಟಿದ್ದೀರಾ, 2 ಲಕ್ಷ ಹಾಕಿ 4 ಲಕ್ಷ ಬರ್ತೈತೆ. ಹೋಯ್ತು. ಯಾಕೆ ಗೊತ್ತಾ? ಬೇಗ ಕ್ವಿಕ್ ಸ್ಕೀಮ್. ಯಾಕಂದರೆ ಡಬಲ್ ಆಗ್ಬಿಡ್ತದೆ. 1 ತಿಂಗಳಲ್ಲಿ 2 ಲಕ್ಷ, ಇನ್ನೊಂದು ತಿಂಗಳಲ್ಲಿ 6 ಲಕ್ಷ, ಇನ್ನೊಂದು ತಿಂಗಳಲ್ಲಿ 8 ಲಕ್ಷ, ಇನ್ನೂ 12 ತಿಂಗಳಲ್ಲಿ 12 ಲಕ್ಷ, ಲಾಸ್ಟಿಗೆ ಮೋಕ್ಷ. ಅಲ್ಲಿ ಇಲ್ಲಿ ಏಮಾರಿ ಇದರಲ್ಲಿ ದುಡ್ಡು ಹಾಕಿ ಅದರಲ್ಲಿ ದುಡ್ಡು ಹಾಕಿ ಈ ಸ್ಕೀಮು ಆ ಸ್ಕೀಮು ಅಂತ ಹೋದರೆ ನೋಡಿ, ಸತ್ಯವೇದ ಹೇಳುತ್ತೆ, ಇಫ್ ಯು ಆರ್ ಇನ್ ಎ ಹರಿ ಟು ಗೆಟ್ ರಿಚ್ ಯು ಆರ್ ಗೋಯಿಂಗ್ ಟು ಬಿ ಪನಿಷ್ಡ್ ಅಂದರೆ ದೇವ್ರು ಪನಿಷ್ ಮಾಡಲ್ಲ, ಆ ದುಡ್ಡೇ ನಮ್ಮನ್ನು ಅಯ್ಯೋಯ್ಯೋ ಅನ್ನೋ ಥರ ಮಾಡಿಬಿಡುತ್ತೆ. ಐ ಮೀನ್ ಇರೋದನ್ನು ಸೇರಿಸಿಡಿ. ಹಂಗೆ ದೇವ್ರು ಹೇಳ್ತಾರೆ, ಯಾವಾಗ ಕೊಡಬೇಕಾ, ದೇವ್ರ ರಾಜ್ಯಕ್ಕೆ ಕೊಡಬೇಕಾ ಕೊಡಿ, ಮಿಕ್ಕಿದ್ದು ಸೇವಿಂಗ್ಸಲ್ಲಿ ಎತ್ತಿಡಿ. ಆ ಸ್ಕೀಮು ಈ ಸ್ಕೀಮ್ ಅಂತ ಹೋದ್ರಿ, ಮುಗೀತು. ಡೈಲಿ 5,000 ಬರುತ್ತೆ, ಡೈಲಿ 10,000 ಬರುತ್ತೆ. ಯಾರಾದರೂ ಕತೆ ಹೇಳಿದರೆ ಇವತ್ತಿಗೆ ಬಿಟ್ಟಾಕಿ. ಡೈಲಿ ಮನಿ. ಕೆಲವ್ರು ನೋಡಿ, ಒಂದು ಆ್ಯಪ್ ಇರುತ್ತೆ ಫೋನಲ್ಲಿ, ಅದರಲ್ಲಿ ಡೈಲಿ ಬರ್ತಾ ಇರ್ತೈತೆ. ನೋಡಿದ್ರೆ ಒಂದು ದಿವಸ ಆ್ಯಪ್ ಓಪನೇ ಆಗಲ್ಲ. ಆ್ಯಪು ಫೋನ್ಗಳಲ್ಲಿ ಇದರಲ್ಲಿ ಸೇರ್ಕೊಳ್ಳಿ ಅದ್ರಲ್ಲಿ ಸೇರ್ಕೊಳ್ಳಿ ಇರುತ್ತೆ. ಆಮೇಲೆ ಫೋನಲ್ಲಿ ಬಂದ್ಬಿಟ್ಟು ಇನ್ಸ್ಟಂಟ್ ಲೋನ್ ಇರುತ್ತೆ, ಇನ್ಸ್ಟಾ ಲೋನ್ ಅಂತ ಬರುತ್ತೆ. ಸಡನ್ನಿಗೆ 10,000 ಇಮಿಡಿಯೇಟ್ ಎತ್ಬೋದು. ನೋಡಿ, ಕೆಲವರು ದುಡ್ಡಿಗೆ ಏನು ಮಾಡಿಬಿಡ್ತಾರೆ ಗೊತ್ತಾ, ಅಲ್ಲೇ ಅವ್ರ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎಲ್ಲ ಎಂಟ್ರಿ ಮಾಡಿಬಿಟ್ಟು 50,000 ಟಪ್ ಅಂತ ಫೋನಿಗೆ ಬಂದಿರ್ತೈತೆ. ತಿರ್ಗಾ ಕೊಟ್ಟದೇ ಇದ್ದಾಗ ಅದು 5ರಷ್ಟು ಕಟ್ಟಬೇಕಾಗುತ್ತೆ, 10ರಷ್ಟು ಕಟ್ಟಬೇಕಾಗುತ್ತೆ. ಇವತ್ತು ನೋಡಿ, ಅನೇಕರು ಸಾಲಗಾರರಾಗಿರೋದು, ಕಷ್ಟಪಟ್ಟು ಸಂಪಾದನೆ ಮಾಡೋದೆಲ್ಲ ಹೆಂಗೆ ಹೋಗ್ತಾಯಿದೆ ಗೊತ್ತಾ, ಮೊಬೈಲ್ ಆ್ಯಪಿಂದ. ನನಗೆ ಗೊತ್ತಿರೋಂಗೆ ಇನ್ನೊಬ್ರು ಬಂದು ಟ್ರೇಡಿಂಗಲ್ಲಿ ದುಡ್ಡು ಹಾಕೋದು 10 ಲಕ್ಷ. ಎಷ್ಟು? 10 ಲಕ್ಷ. 10 ಲಕ್ಷಕ್ಕೆ ತಿಂಗಳಿಗೆ 1 ಲಕ್ಷ ಬಡ್ಡಿ ಬರುತ್ತೆ ಅಂತ 10 ಲಕ್ಷ ಹಾಕಿದ್ರು. ಅವನು ಬೇರೆ ಪಕ್ಷಕ್ಕೆ ಹೋದ, 10 lakhs ಹೋಯ್ತು. ಕೆಲವೊಂದು ಆ್ಯಪಲ್ಲಿ ನೋಡಿ, ಡೈಲಿ ಬರ್ತೈತೆ ದುಡ್ಡು, 100 ರೂಪಾಯಿ ಬರುತ್ತೆ, 200 ರೂಪಾಯಿ ಬರುತ್ತೆ. ಇವ್ರು ಏನು ಮಾಡ್ತಾರೆ, 5,000 ರೂಪಾಯಿ ಅಪ್ಲೋಡ್ ಮಾಡ್ತಾರೆ, 500 ರೂಪಾಯಿ ಬರುತ್ತೆ. ಡೈಲಿ ಬರ್ತೈತೆ, ತಗೋ 50,000 ಹಾಕು. ನೋಡಿ, 5,000 ಬರುತ್ತೆ. 5 ಲಕ್ಷ ಹಾಕು, ಆ್ಯಪ್ ಕ್ಲೋಸ್ಡ್.
ಸೊ ಇದೆಲ್ಲ ಸೈತಾನನ ವಂಚನೆಗಳು. ಕ್ವಿಕ್ ಸ್ಕೀಮ್ ಮಾಡಬೇಕು, ಸಡನ್ನಾಗಿ ದುಡ್ಡು ಬರುತ್ತೆ, ಅದು ಬೇಡ. ನೋಡಿ, ದ ಟ್ರಸ್ಟ್ ವರ್ದಿ ಪರ್ಸನ್ ವಿಲ್ ಗೆಟ್ ಎ ರಿಚ್ ರಿವಾರ್ಡ್. ಟ್ರಸ್ಟ್ ವರ್ದಿ ಅಂದರೆ ಯಾರು ಗೊತ್ತಾ? ಇರೋ ಸಂಬಳದಲ್ಲಿ 10,000 ಸಂಬಳ ಬರುತ್ತಾ? ನೋ ಪ್ರಾಬ್ಲಮ್. ಟ್ರಸ್ಟ್ ವರ್ದಿಂದ ಏನು ಗೊತ್ತಾ? 10,000ದಲ್ಲಿ 1,000 ರೂಪಾಯಿ ದೇವ್ರಿಗೆ ಎತ್ತಿಟ್ಟು, ದೇವರೇ ನನಗೆ ನೀನು ಆಶೀರ್ವಾದಪ್ಪ. ದೇವರಿಂದ ಬರೋ ಆಶೀರ್ವಾದದಲ್ಲಿ ಸಮಾಧಾನ ಇರುತ್ತೆ, ದೇವರಿಂದ ಬರೋ ಆಶೀರ್ವಾದದಲ್ಲಿ ಸಂತೋಷ ಇರುತ್ತೆ. ದೇವರು ನಮ್ಮನ್ನು ಆಶೀರ್ವದಿಸಬೇಕು. ದೇವರು ಆಶೀರ್ವದಿಸೋದಕ್ಕೆ ಅನೇಕ ದಾರಿಗಳನ್ನ ದೇವರು ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಿನಗೆ ಒಬ್ಬರು ಬಂದು ಸಹಾಯ ಮಾಡಿಬಿಟ್ಟು ಹೋಗೋಷ್ಟು ದೇವರು ಒಬ್ಬರನ್ನ ಇಟ್ಟಿರ್ತಾರೆ. ನಿಮಗೆ ಅಂತ ಒಂದು ಲ್ಯಾಂಡ್ ನಿಮ್ಮ ಹೆಸ್ರಿಗೆ ಬರ್ಕೊಡೋದಕ್ಕೆ ಒಬ್ಬರನ್ನ ಇಟ್ಟಿರ್ತಾರೆ. ಯಾಕೆ ರೀ, ಒಂದು ಮನೆ ಕೀ ನಿಮಗೆ ಕೊಟ್ಬಿಟ್ಟು ಈ ಮನೇಲಿ ನೀವೇ ಇದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗೋಷ್ಟು ಅದ್ಭುತಗಳನ್ನು ದೇವ್ರು ಮಾಡ್ತಾರೆ. ಏನು ಬೇಕಾದರೂ ದೇವ್ರು ಮಾಡ್ತಾರೆ. ನೀವು ದೇವ್ರನ್ನ ಇಟ್ಕೊಳ್ಳಿ, ಯಾವ ಸ್ಕೀಮನ್ನು ಇಟ್ಕೊಬೇಡಿ. ಎಷ್ಟು ಲಕ್ಷ ಹೋಗಿರೋದನ್ನೆಲ್ಲ ನಾನು ನೋಡಿದ್ದೀನಿ. ನೈಟ್ ಹಾಕಿದ್ರು 1 lakh 2 lakh ನೈಟ್ ಫೋನಲ್ಲಿ ಹಾಕಿದ್ರು, ಬೆಳಿಗ್ಗೆ ಎದ್ದು ನೋಡಿದ್ರೆ ಕಾಣದಂತೆ ಮಾಯವಾದನು. ಯಾರನ್ನ ಹೋಗಿ ಹಿಡಿತೀರಾ? ಯಾರ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ? ಈ ಥರ ತುಂಬ ಮೋಸಗಳು ಫೋನಲ್ಲಿ ನಡೀತಾ ಇದೆ. ಬಿ ಕೇರ್ಫುಲ್. ಆಸೆ ಪಡಬೇಡಿ, ದುಡ್ಡು ಆಸೆ ಪಡಬೇಡಿ. ಬೇಗ ಬಂದುಬಿಡ್ಬೇಕು, ಬೇಗ ಎಲ್ಲರ ಮುಂದೆ ನಾನು ಗಾಡಿ ತೊಗೊಬೇಕು, ಬೇಗ ದೇವ್ರ ಆಶ್ವಾಸವರೆಗೂ ವೆಯ್ಟ್ ಮಾಡಿ. ಇರೋ ಸಂಬಳದಲ್ಲಿ ನಂಬಿಗಸ್ತರಾಗಿರಿ. ಇರೋದ್ರಲ್ಲಿ ದೇವ್ರು ಕೊಟ್ಬಿಟ್ಟು, ದೇವರೇ ನನ್ನ ನೀನು ಆಶ್ವಾಸಪ್ಪ ಅಂತ ಕಾಯ್ತಾಯಿರಿ. ತಕ್ಕ ಸಮಯ ಬರುತ್ತೆ, ದೇವ್ರು ನಿಮ್ಮನ್ನು ಆಶ್ವಾಸಿದಾಗ ಎಲ್ಲರೂ ವಾವ್ ಅಂತ ನೋಡೋ ಥರ ದೇವ್ರು ನಿಮ್ಮ ಜೀವನಗಳನ್ನೇ, ಪರಿಸ್ಥಿತಿಗಳನ್ನೇ ಚೇಂಜ್ ಮಾಡ್ತಾರೆ. ರಕಾಶ್ ಅಂದರ ಲಾಭ ನೋಡಿ. ಇಲ್ಲಿ ಇನ್ನೊಂದು ಪರಿಸ್ಥಿತಿ ನಾವು ನೋಡ್ಬೋದು. ಇಲ್ಲಿ ಲೂಕನಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 25-26. ಎಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಮಳೆ ಬಾರದಲ್ಲಿ ದೇಶದಲ್ಲೆಲ್ಲ ದೊಡ್ಡ ಬರ ಉಂಟಾದಾಗ ಇಸ್ರಾಯೇಲ್ ಜನರಲ್ಲಿ ಎಷ್ಟೋ ಮಂದಿ ವಿಧವೆಯರಿದ್ದದ್ದು ನಿಜ. ಎಷ್ಟೋ ಮಂದಿ ಇದ್ದರು, ಎಲ್ಲರೂ ಹೇಳಿ. ತುಂಬ ಜನ ಇದ್ದರು. ಎಲ್ಲ ವಿಧವೆಯರನ್ನೂ ದೇವ್ರು ನೋಡಿಲ್ಲ, ಒಂದೇ ಒಂದು ವಿಧವೆಯನ್ನು ನೋಡ್ತಾರೆ ದೇವರು. ಏನಕ್ಕೆ ಅವಳನ್ನ ನೋಡಿದ್ರು ಅಂತ ನೋಡೋಣ. ಆದರೆ ಅವರಲ್ಲಿ ಒಬ್ಬರ ಬಳಿಗೂ ದೇವರು ಎಲಿಯನನ್ನು ಒಬ್ಬರ ಬಳಿಗೂ ಕಳುಹಿಸದೆ ಸೀದೋನ್ ದೇಶಕ್ಕೆ ಸೇರಿದ ಸರಪ್ತೆ ಊರಿನಲ್ಲಿದ್ದ ಒಬ್ಬ ವಿಧವೆಯ ಬಳಿಗೆ ಮಾತ್ರ ಕಳುಹಿಸಿದನು. ಏನಕ್ಕೆ? ಫಸ್ಟ್ ಕಿಂಗ್ಸ್ 1 ಅರಸುಗಳು ಬರೆದ ಪುಸ್ತಕ. ಏನಕ್ಕೆ ಅಂತ ನಾವು ನೋಡೋಣ. 1 ಅರಸುಗಳು ಬರೆದ ಪುಸ್ತಕ 17ನೇ ಅಧ್ಯಾಯ 9-10. ಈಗ ಇವಳಿಗಿರೋದು ಲಾಸ್ಟ್ ಮೀಲ್, ಇವತ್ತು ತಿಂದು ಸಾಯಬೇಕು. ಆದರೂ ಇವಳೆಲ್ಲವಳೆ. ಅವನು ಅಲ್ಲಿಂದ ಹೊರಟು ಚಾರಪ್ತದ ಊರು ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು. ಸೌದೆಯನ್ನು ಕೂಡಿಸ್ತಾ ಇದ್ಲು. ಸೌದೆಯನ್ನು ಏನು ಮಾಡ್ತಾವಳೆ? ಎಲ್ಲ ಕೂಡಿಸ್ತಾವಳೆ. ಅಂದರೆ ನಾಳೆ ಸಾಯಬೇಕು ಅಂದರೆ ಇವತ್ತಿಗೂ ಕೆಲಸ ಮಾಡ್ತಾವಳೆ. ಶಿ ವಾಸ್ ಎ ಹಾರ್ಡ್ ವರ್ಕರ್. ಇನ್ನೇನು ನಾಳೆ ಸಾಯ್ತೀವಲ್ಲ, ಇವತ್ತಿಂದನೇ ಬಾಗಿಲು ಹಾಕ್ಕೊಂಡು ನೇಣ ಗಿಣ ಹಾಕ್ಕೊಂಡು ಸಾಯೋಣ. ನೋಡಿ, ನಾಳೆ ಸಾಯ್ತೀನಿ ಅಂದರೆ ಇವತ್ತಿಗೂ ಕೆಲಸ ಮಾಡ್ತಾವಳೆ. ಏನು ಮಾಡ್ತಾ ಇದ್ಲಂತೆ? ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು. ಫಸ್ಟು ಶಿ ಈಸ್ ಎ ಹಾರ್ಡ್ ವರ್ಕರ್. 15ನೇ ವಾಕ್ಯ ಹೇಳುತ್ತೆ, ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು. ಇರೋದಿಷ್ಟೇ, ಕೊಡು ಅಂದರು, ಏನು ಮಾಡಿಬಿಟ್ಲು? ಕೊಟ್ಬಿಟ್ಲು. ಶಿ ವಾಸ್ ಎ ಹಾರ್ಡ್ ವರ್ಕರ್ ಆ್ಯಂಡ್ ಶಿ ವಾಸ್ ಎ ಗಿವರ್. ಯಾರನ್ನ ದೇವರು ಆಶ್ವಸ್ತಾರೆ ಅಂದರೆ ಹಾರ್ಡ್ ವರ್ಕ್ ಮಾಡೋರ್ನು, ಗಿವರ್ನು ದೇವರು ಆಶೀರ್ವದಿಸ್ತಾರೆ. ಆಮೇಲೆ ನೋಡಿ, ಪರಿಸ್ಥಿತಿಗಳು ಎದುರು ಬದರಾಗಿದೆ. ನಾಳೆ ಹೆಂಗೂ ಸಾಯ್ತೀನಲ್ಲ, ಸರಿ ಆರಾಮಾಗಿ ಮನೇಲಿ ಇರೋಣ, ಬಾಗಿಲು ಹಾಕೊಂಡು ಪ್ರೇಯರ್ ಮಾಡ್ತಾರಾನೆ. ಇಲ್ಲ, ಅವಳು ಕೆಲ್ಸಕ್ಕೆ ಹೋದ್ಲು. ಸೊ ದೇವ್ರು ನಿಮ್ಮನ್ನು ಆಶ್ವಸಿಸ್ಬೇಕು ಅಂದರೆ ಏನಾದರೂ ಒಂದು ಕೆಲಸ ಮಾಡಿ. ನಾವು ಸುಮ್ಮನೆ ಇರಬಾರ್ದು, ಏನಾದರೂ ಒಂದು ಮಾಡ್ತಾ ಇರಬೇಕು. ದೊಡ್ಡದಾಗಿ ಬಂದರೆ ಹೋಗ್ಬೇಕು, ದೊಡ್ಡ ಸಂಬಳ ಬರಲಿ, ದಾಸಿ ಸಂಬಳ ಬರಲಿ. ಇವಾಗ ಯಾವ ಸಂಬಳ ಸಿಕ್ಕಿತ್ತೋ ಅದಕ್ಕೆ ಫಸ್ಟ್ ಕಾಲಿಡಿ, ಮಾಡ್ತಾಯಿರಿ. ಆ ಕೆಲಸದಲ್ಲಿ ದೇವರು ನಿಮ್ಮನ್ನು ಹೆಚ್ಚಿಸ್ತಾರೆ, ಆಶೀರ್ವದಿಸ್ತಾರೆ. ನೀವು ಯಾವ್ದು ಕೆಲಸ ಮಾಡ್ತಾಯಿದ್ದೀರಾ, ಸಂಬಳ ಎಷ್ಟು, ಯಾಕೆ ಸಂಬಳ ಜಾಸ್ತಿ ಆಗೋ ಕೆಲಸ ದೇವರು ನಿಮ್ಗೆ ಕೊಡಲ್ವಾ? ಸ್ವಲ್ಪ 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 ಸ್ಟಾರ್ಟ್ ಮಾಡಬೇಕು. ಒಂದು ದಿನ ಬರುತ್ತೆ, ದೊಡ್ಡದಾಗಿ ದೇವರು ನಿಮ್ಮನ್ನು ಆಶ್ವಸಿಸ್ತಾರೆ. ನಾವು ಏನನ್ನ ಲೈಫಲ್ಲಿ ಬಿತ್ತುತ್ತೀವೋ ಅದನ್ನೇ ನಾವು ಕೊಯ್ಯೋದು. ನಾವು ಸುಮ್ಮನೆ ಇರಬಾರ್ದು. ಜೀವನದಲ್ಲಿ ಏನಾದರೂ ಒಂದು ಬಿತ್ತುತ್ತಾ ಇರಬೇಕು ಇನ್ನೊಬ್ಬರ ಲೈಫಲ್ಲಿ. ನೋಡಿ, ನನ್ನನ್ನು ದೇವ್ರು ಯಾಕೆ ಆಶ್ವಸಿಸ್ತಾರೆ ಅಂದರೆ ನಾನು ಇನ್ನೊಬ್ಬರ ಲೈಫಲ್ಲಿ ಬಿತ್ತುತ್ತಾ ಇದ್ದೀನಿ. ಓ ಪಾಸ್ಟ್ರಾ, ಅವ್ರಿಗೇನು ಕೆಲಸ ಇಲ್ಲ ಬಿಡು, ಇರೋದ್ರಲ್ಲೇ ನನಗೆ ಕೆಲಸ ಜಾಸ್ತಿ. 10 hours ಇದ್ರೂ ಸಾಲಲ್ಲ, 12 hours ಇದ್ರೂ ಸಾಲಲ್ಲ. ಪ್ರಿಪೇರ್ ಆಗ್ತೀನಿ, ಮಾತಾಡ್ತೀನಿ, ಜನರ ಹೃದಯದಲ್ಲಿ, ಜನರ ಲೈಫಲ್ಲಿ ಏನು ಮಾಡ್ತೀನಿ? ಬಿತ್ತುತ್ತಾ ಇದ್ದೀನಿ. ಆಮೇಲೆ ಸೊ ಸತ್ಯವೇದ ಹೇಳುತ್ತೆ,
ಇವಾಗ ನೋಡಿ, ನಾವು ಏನಾದರೂ ಇವಾಗ ಬ್ಯಾಂಕಲ್ಲಿ ನಾವು ವಿಡ್ರಾ ಮಾಡಬೇಕಂದ್ರೆ ಏನಿರಬೇಕಲ್ಲಿ? ಡಿಪಾಸಿಟ್ ಇರಬೇಕು. ಸುಮ್ಮನೆ ಚೆಕ್ಕು ಇಷ್ಟಕ್ಕೂ ಆಗ್ತಾಯಿದ್ರೆ ಎಲ್ಲಿ ಬರ್ತೈತೆ? ಏನಾದರೂ ಸೇರಿಸಿಟ್ರೆ ತಾನೆ. ಕೆಲಸ ಮಾಡಿರಬೇಕು, ಸೇರಿಸಿರ್ಬೇಕು, ದೇವ್ರಿಗೆ ಕೊಟ್ಟಿರಬೇಕು, ನಂಬಿಕೆ ಆಪ್ರೇಟ್ ಆಗಿರಬೇಕು, ಏನಾದರೂ ಒಂದು ಕೆಲಸ ಮಾಡಿ ಪ್ರಯತ್ನ ಪಡಬೇಕು, ಆವಾಗಲೇ ರಿಸಲ್ಟ್ ಬರೋದು. ಕೆಲಸಕ್ಕೆ ಹೋಗಲ್ಲ, ರಿಸಲ್ಟ್ ಎಲ್ಲಿ ಬರ್ತೈತೆ? 1 Corinthians chapter 9, 10, 11. 1 ಕೊರಿಂಥದವರು ಬರೆದ ಪುಸ್ತಕ 9ನೇ ಅಧ್ಯಾಯ 10-11. ನಾವು ನಿಮಗೋಸ್ಕರ ಆತ್ಮ ಸಂಬಂಧವಾದ ಬೀಜವನ್ನು ಬಿತ್ತಿದ ಮೇಲೆ ನಿಮ್ಮಿಂದ ಶರೀರ ಸಂಬಂಧವಾದ ಪೈರನ್ನು ಕೊಯ್ಯುವುದು ದೊಡ್ಡದು. ನನ್ನ ಕೆಲಸ ಏನು? ಇಫ್ ವಿ ಹ್ಯಾವ್ ಸೋನ್ ಸ್ಪಿರಿಚುವಲ್ ಸೀಡ್ ಅಮಾಂಗ್ ಯು, ಈಸ್ ಇಟ್ ಟೂ ಮಚ್ ಇಫ್ ವಿ ರೀಪ್ ಎ ಮೆಟೀರಿಯಲ್ ಹಾರ್ವೆಸ್ಟ್ ಫ್ರಮ್ ಯು? ನಾನು ಸ್ಪಿರಿಚುವಲ್ ಕೊಟ್ಟರೆ ನೀವು ಮೆಟೀರಿಯಲ್ ಕೊಡಬೇಕು. ಹೇಗೆ? ನಾನು ಸ್ಪಿರಿಚುವಲ್ ಕೊಡ್ತೀನಿ, ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ನೀವು ಬಂದ್ಬಿಟ್ಟು ಪಾಸ್ಟರ್ ದೇವರ ವಾಕ್ಯದ ಪ್ರಕಾರ ನಿಮ್ಮನ್ನು ಆಶ್ರಯಿಸಲಿ, ನನಗೆ ಕೊಟ್ಬಿಟ್ಟು ಹೋಗ್ಬಿಡ್ಬಾರ್ದು. ಹೇಗೆ ನೋಡಿ, ಇಫ್ ವಿ ಹ್ಯಾವ್ ಸೋನ್ ಸ್ಪಿರಿಚುವಲ್ ಸೀಡ್ ಅಮಾಂಗ್ ಯು, ಈಸ್ ಇಟ್ ಟೂ ಮಚ್ ಇಫ್ ವಿ ರೀಪ್ ಎ ಮೆಟೀರಿಯಲ್ ಹಾರ್ವೆಸ್ಟ್ ಫ್ರಮ್ ಯು? ಸೊ ಇವತ್ತು ನಾನೇನು ಮಾಡ್ತಾಯಿದ್ದೀನಿ? ಐ ಆಮ್ ಸೋಯಿಂಗ್ ಸ್ಪಿರಿಚುವಲ್ ಸೀಡ್ ಅಮಾಂಗ್ ಯು. ಇವತ್ತು ನಾನು ಬಿತ್ತುತ್ತಾ ಇದ್ದೀನಿ. ಇಲ್ಲಿ ಬಿತ್ತೋದಕ್ಕೆ ಮನೇಲಿ ಪ್ರಿಪೇರ್ ಆಗ್ತೀನಿ. ಎಷ್ಟೋ ವರ್ಷದಿಂದ ಇದನ್ನು ಮಾಡ್ತಾಯಿದ್ದೀನಿ. ಇವತ್ತು ಯೂಟ್ಯೂಬ್ ಮುಖಾಂತರ, ಫೇಸ್ಬುಕ್ ಮುಖಾಂತರ ಒಬ್ಬರು ನನಗೆ ಏನಾದರೂ ಒಂದು ದುಡ್ಡು ಕೊಡ್ತಾರೋ ಇಲ್ಲ ಒಂದು ದೊಡ್ಡ ಆಶೀರ್ವಾದ ಕೊಡ್ತಾರೋ ಆಶ್ಚರ್ಯ ಏನೂ ಇಲ್ಲ, ನಾನು ಬಿತ್ತಿದ್ದೀನಿ. ನೋಡಿ, ಫೇಸ್ಬುಕ್ಕು, ಯೂಟ್ಯೂಬು, ಇಂಟರ್ನೆಟ್ ಮುಖಾಂತರ ನನ್ನನ್ನು ಜನ ನೋಡ್ತಾ ಇದ್ದಾರಲ್ಲ, ನೋಡಿ ಆಶೀರ್ವಾದ ಹೊಂದಿ ದೊಡ್ಡ ದೊಡ್ಡ ಆಶೀರ್ವಾದದೊಂದಿಗೆ ನನ್ನ ಹತ್ರ ಬರ್ತಾರೆ. ಯಾಕಂದರೆ ಸತ್ಯವೇದ ಹೇಳುತ್ತೆ, ನಾನು ಬಿತ್ತಿದ್ದೀನಿ, ಬಂದೇ ಬರಬೇಕು, ಬರಲಿಲ್ಲ ಅಂದ್ರೇ ಆಶ್ಚರ್ಯ. ಅದಕ್ಕೆ ಸತ್ಯವೇದ ಹೇಳುತ್ತೆ, ಸಿನ್ಸ್ ವಿ ಹ್ಯಾವ್ ಪ್ಲಾಂಟೆಡ್ ಸ್ಪಿರಿಚುವಲ್ ಸೀಡ್ ಅಮಾಂಗ್ ಯು, ಈಸ್ ಇಟ್ ಎ ಗ್ರೇಟ್ ಥಿಂಗ್ ಇಫ್ ಯು ರೀಪ್ ಯುವರ್ ಮೆಟೀರಿಯಲ್ ಥಿಂಗ್ಸ್. ಸೊ ಇದರಲ್ಲಿ ಇನ್ನೊಂದು ರೆವಲ್ಯೂಷನ್ ಕೊಡ್ತೀನಿ ನೋಡಿ. ಇಫ್ ವಿ ಹ್ಯಾವ್ ಸೋನ್ ಸ್ಪಿರಿಚುವಲ್ ಥಿಂಗ್, ಮೆಟೀರಿಯಲ್ ಥಿಂಗ್ಸ್ ಹ್ಯಾಸ್ ಟು ಕಮ್. ಹಲ್ಲೆಲೂಯಾ. ಸ್ಪಿರಿಚುವಲ್ ಥಿಂಗ್ಸ್ ನಾನು ಕೊಟ್ಟರೆ ಮೆಟೀರಿಯಲ್ ಥಿಂಗ್ಸ್ ನಿಮಗೆ ಬರಲೇಬೇಕು. ಸೊ ಈ ಮೆಟೀರಿಯಲ್ ಥಿಂಗ್ಸ್ನ ನಾನು ಎತ್ಕೊಂಡ್ಬಂದು ನೀವು ನನಗೆ ಕೊಡೋದಕ್ಕೇ ಸ್ಪಿರಿಚುವಲ್ ಥಿಂಗ್ಸ್ ಕೊಡ್ತಾ ಇರೋದು. ಸ್ಪಿರಿಚುವಲ್ ಥಿಂಗ್ಸ್ ವಿಲ್ ಬಿ ಕನ್ವರ್ಟೆಡ್ ಆ್ಯಸ್ ಮೆಟೀರಿಯಲ್ ಥಿಂಗ್ಸ್. ಸೊ ವಾಕ್ಯ ಅದ್ಭುತ ಮಾಡುತ್ತೆ. ಎಲ್ಲರೂ ಹೇಳಿ, ಇವತ್ತು ನಾನು ಕೊಡ್ತಾ ಇರೋ ವಾಕ್ಯ ಅದ್ಭುತ ಮಾಡುತ್ತೆ. ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಗುತ್ತೆ, ಬಿಸ್ನೆಸ್ ಇಲ್ಲದೆ ಇರೋರಿಗೆ ಬಿಸ್ನೆಸ್ ಸಿಗುತ್ತೆ. ಇನ್ಮೇಲೆ ನಾನು ಸುಮ್ಮನೆ ಇದ್ದೀನಿ ಅನ್ನೋರೆಲ್ಲ ಇನ್ಮೇಲೆ ಕೆಲಸಕ್ಕೆ ಹೋಗ್ತಾರೆ, ಏನಾದರೂ ಒಂದು ಮಾಡ್ತಾರೆ, ಚುರುಕಾಗ್ಬಿಡ್ತಾರೆ. ನೋಡಿ, ಇವತ್ತು ಈ ಸಂದೇಶದ ಮೂಲಕ ಅನೇಕರು ದೊಡ್ಡ ಸಂಬಳ, ದೊಡ್ಡ ಆಶೀರ್ವಾದ ಬರೋರಿಗೆ ವೆಯ್ಟ್ ಮಾಡಲ್ಲ. ಏನೇ ಇದ್ರೂ ಇವತ್ತಿಂದ ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡು. ದೇವ್ರು ದೊಡ್ಡದು ಕೊಡ್ತಾರೆ, ಅದು ನಿಜ. ಅದು ಚಿಕ್ಕದಾಗಿ ಸ್ವಲ್ಪ ಸ್ಟಾರ್ಟ್ ಮಾಡಿಬಿಡು. ಯಾಕೆ ಈ ವಿಧವೆನ ಆಶೀರ್ವದಿಸಿದ್ರು ದೇವರು? ಅವಳು ನಾಳೆ ಸಾಯ್ಬೇಕಂದ್ರೂ ನೋಡಿ ಕೆಲಸ ಮಾಡ್ತಾ ಇದ್ದಾಳೆ, ಆ್ಯಕ್ಟಿವ್. ಇವತ್ತಿಲ್ಲ ನಾಳೆ ಆಶೀರ್ವದಿಸ್ತಾರೆ ಅಂತ ಸೋಂಬೇರಿ ಥರ ನಾವು ಮಲ್ಕೊಂಡಿದ್ರೆ ದೇವರ ಆಶೀರ್ವಾದ, ಯಾವ ಆಶೀರ್ವಾದನೂ ಬಾಗಿಲು ತಟ್ಟಿ ಬರೋದಿಲ್ಲ. ಎಲಿಯನಿಗೆ ದೇವರು ಹೇಳಿದ್ರು, ನಾನು ನಿನ್ನನ್ನು ಪೋಷಿಸೋದಕ್ಕೆ ಕಾಗೆಗಳಿಗೆ ಅಪ್ಪಣೆ ಕೊಟ್ಟಿದ್ದೀನಿ, ಏನು ಮಾಡು, ನಾನು ಹೇಳೋ ಜಾಗಕ್ಕೆ ಹೋಗು. ದೇರ್ ಈಸ್ ಎ ಪ್ಲೇಸ್ ಕಾಲ್ಡ್ ದೇರ್. ಎಲಿಯ ಇದ್ದಿದ್ದ ಕಡೆ ಬರಲಿಲ್ಲ. ಎಲಿಯನಿಗೆ ದೇವ್ರು ಹೇಳ್ತಾರೆ, ಇಲ್ಲಿಂದ ಅಲ್ಲಿ ಹೋಗಪ್ಪ ಅಂತ. ಅಲ್ಲಿಂದ ತಿರ್ಗಾ ಈ ವಿಧವೆ ಹತ್ರ ನೋಡಿ ದೇವ್ರು ಹೇಳ್ತಾರೆ, ಇಲ್ಲಿ ಹೋಗು, ಅಲ್ಲಿ ಹೋಗು ಅಂತ. ಸೊ ನೀವು ಹೋದ್ರೇ ಅದ್ಭುತಗಳು ನಡೆಯೋದು. ಹೋಗಿ ಸ್ಟಾರ್ಟ್ ಮಾಡಿ, ಯಾವ ಕೆಲಸ ಆದರೂ ಸ್ಟಾರ್ಟ್ ಮಾಡಿ, ದೇವ್ರ ಅದ್ಭುತಗಳನ್ನು ಮಾಡ್ತಾರೆ. ಪಾಸ್ಟರ್ ಎಲ್ಲಿ ಪಾಸ್ಟರ್ ಇವಾಗೆಲ್ಲ ಕೆಲಸ ಇಲ್ಲ. ನೋಡಿ, ದೇವ್ರು ನಂಬಿದಾಗ ನಿಮಗೆ ಅಂತ ದೇವ್ರ ದಾರಿಗಳನ್ನು ತೆರೀತಾರೆ. ಆಮೇಲೆ ಅದಕ್ಕೆ ಉದಾಹರಣೆ ಒಂದು ಟೈಮ್ ಆಗೋಯ್ತು, ಇನ್ನು 5 ನಿಮಿಷ ಇದೆ. 1-2 ವಾಕ್ಯನ ಮಾತ್ರ ಓದೋಣ. ಆದಿಕಾಂಡ ಬರೆದ ಪುಸ್ತಕ 47:15. ದ ಬುಕ್ ಆಫ್ ಜೆನಿಸಿಸ್ 47:15. ಫಾರ್ ದ ಮನಿ ಹ್ಯಾಸ್ ಫೇಲ್ಡ್. ಎಲ್ಲರೂ ಹೇಳಿ, ಮನಿ ಹ್ಯಾಸ್ ಫೇಲ್ಡ್. ಎಲ್ಲರೂ ಹೇಳಿ, ಜೀಸಸ್ ನೆವರ್ ಫೇಲ್ಸ್. ಮನಿ ಫೇಲ್ಸ್, ಜೀಸಸ್ ನೆವರ್ ಫೇಲ್ಸ್. ಓಕೆನಾ? ಐಗುಪ್ತರೆಲ್ಲರೂ ಯೋಸೇಫನ ಬಳಿಗೆ ಬಂದು, ನಮ್ಮ ಹಣವು ಮುಗಿದು ಹೋಯಿತು,
ಮುಗಿದು ಹೋಯ್ತು, ಎಲ್ಲ ನೆಗೆದು ಬಿದ್ದು ಹೋಯ್ತು, ಎಲ್ಲ ಖಾಲಿ ಆಯಿತು, ದ ಮನಿ ಹ್ಯಾಸ್ ಫೇಲ್ಡ್. 27ನೇ ವಾಕ್ಯ ಓದಿ. So Israel dwelt in the land of Egypt. So Israel dwelt in the land of Egypt. In the country of Goshen. In the country of Goshen. And they had possessions. And they had possessions. And grew and multiplied exceedingly. ಸೇಮ್ ದೇಶನೇ. ಗೋಷನ್ ಅನ್ನೋದು ಈಜಿಪ್ಟಲ್ಲಿ ಇರೋದೇ. ಇಸ್ರಾಯೇಲರೆಲ್ಲರೂ ಐಗುಪ್ತ ದೇಶಕ್ಕೆ ಸೇರಿರುವ ಗೋಷೆನ್ ಸೀಮೆಯಲ್ಲಿ ವಾಸ ಮಾಡಿದರು. ಅದರಲ್ಲಿ ಅವರು ಆಸ್ತಿಯನ್ನು ಸಂಪಾದಿಸಿ ಬಹು ಸಂತಾನವಾಗಿ ಬಹಳವಾಗಿ ಹೆಚ್ಚಿದರು. ಇಲ್ಲಿ ಮನಿ ಫೇಲ್ಡು. ಯಾರಿಗೆ? ಐಗುಪ್ತ ದೇಶಕ್ಕೆ. ಇಲ್ಲಿ ಇಸ್ರಾಯೇಲ್ ಜನರಿಗೆ ಪೊಸೆಷನ್ ಎಕ್ಸೀಡಿಂಗ್ಲಿ ದೇ ಗ್ರೂ. ಆಮೇಲೆ ನೋಡಿ, ದೇ ವೇರ್ ಫ್ರೂಟ್ಫುಲ್ ಆ್ಯಂಡ್ ಬಿಕೇಮ್ ವೆರಿ ನ್ಯೂಮರಸ್ ಆ್ಯಂಡ್ ದೇ ಅಕ್ವೈರ್ಡ್ ಪ್ರಾಪರ್ಟಿ. ಎಲ್ಲೇ? ಒಂದೇ ದೇಶದಲ್ಲೇ. ದೇವರ ಮಕ್ಕಳಿಗೆ ದೇವ್ರ ದಾರಿಗಳನ್ನು ತೆರೀತಾರೆ. ಆಮೇನ್. ಎಲ್ಲನೂ ಡೋರ್ ಕ್ಲೋಸ್ ಆಗಿರ್ಬೋದು, ನಿನಗಾಗಿ ದೇವರು ಒಂದು ಡೋರ್ ಓಪನ್ ಮಾಡ್ತಾರೆ ಯೇಸುವಿನ ನಾಮದಲ್ಲಿ. ಎಲ್ಲ ಮುಚ್ಚಿರ್ಬೋದು, ನಿನಗೆ ಮಾತ್ರ ದೇವರು ಒಂದು ಡೋರ್ ಓಪನ್ ಮಾಡ್ತಾರೆ. ಆಮೇನ್. ಫುಲ್ ಈಜಿಪ್ಟ್ ಮನಿ ಫೇಲ್ಡ್ ಇನ್ ಈಜಿಪ್ಟ್. ನೋಡಿ, ಆ್ಯಂಡ್ ಇಸ್ರೇಲ್ ಡ್ವೆಲ್ಟ್ ಇನ್ ದ ಲ್ಯಾಂಡ್ ಆಫ್ ಈಜಿಪ್ಟ್. ವಾ. in the country of Goshen, and they gained possessions there and grew and multiplied exceedingly. ಅಲ್ಲಿ ಸೂಪರ್ ಆಗಿದ್ರಂತೆ ಇವರು. ನಿನಗೆ ಒಂದು ಸ್ಪೆಷಲ್ ಅನಾಯಿಂಟಿಂಗ್ ಇರಲಿ, ನಿನಗೆ ಸ್ಪೆಷಲ್ ಗ್ರೇಸ್ ಇರಲಿ, ಒಂದು ಸ್ಪೆಷಲ್ ಫೇವರ್ ಇರಲಿ. ನೀವು ಹೋಗಿ ಕೇಳಿ, ನಿಮಗೊಂದು ಕೆಲಸ ಸಿಗಲಿ. ಪ್ರಾವರ್ಬ್ಸ್ 24:24, ಜ್ಞಾನೋಕ್ತಿಗಳು 24. ಮೈಗಳ್ಳನು ಮಳೆಗಾಲದಲ್ಲಿ ಹೊಲಗೆಯ್ಯನು, ಸುಗ್ಗಿ ಕಾಲದಲ್ಲಿ ಅಪೇಕ್ಷಿಸಲು ಏನು ಸಿಕ್ಕಿತು? ನೀನು ಕೆಲಸ ಮಾಡಿಲ್ಲ ಅಂದರೆ ಏನೂ ಸಿಕ್ಕಲ್ಲ. ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿ ಹೋಗ್ತಾ ಇರ್ತಾರೆ, ನೀನು ಮಾತ್ರ ಉಲ್ಟಾ ಹೋಗ್ತಾ ಇರ್ತೀಯ. ಯಾಕೆ ಗೊತ್ತಾ? ಏನು ಮಾಡೋಕ್ಕೆ ಮನಸ್ಸಿಲ್ಲ, ಎಕ್ಸ್ಟ್ರಾ ಡ್ಯೂಟಿ ಮಾಡೋಕ್ಕೆ ಮನಸ್ಸಿಲ್ಲ, OT ಮಾಡೋಕ್ಕೆ ಮನಸ್ಸಿಲ್ಲ, ಟೈಮ್ ಆದರೂ ಪರವಾಗಿಲ್ಲ, ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಇಲ್ಲ. ಎಲ್ಲರೂ ಚೆನ್ನಾಗಿರ್ತಾರೆ, ಅವ್ರು ನೋಡ್ತಾ ಇರಬೇಕೆ ಹೊರತು ನೀನು ಅನುಭವಿಸಲ್ಲ. ಎ ಫಾರ್ಮರ್ ಟೂ ಲೇಜಿ ಟು ಪ್ಲೋ ಹಿಸ್ ಫೀಲ್ಡ್ಸ್ ಅಟ್ ದ ರೈಟ್ ಟೈಮ್ ವಿಲ್ ಹ್ಯಾವ್ ನಥಿಂಗ್ ಟು ಹಾರ್ವೆಸ್ಟ್. ನೋ ಸೋಯಿಂಗ್, ನೋ ರೀಪಿಂಗ್. ಸೊ ಜೀವನದಲ್ಲಿ ಕೆಲಸದಲ್ಲೂ ಏನೂ ಇಲ್ಲ, ದೇವ್ರಿಗಾಗಿ ಕೊಡೋದು ಏನೂ ಇಲ್ಲ. ಇವತ್ತು ಅನೇಕರು ಅವರು ಕೆಲಸ ಮಾಡಿ ಸಂಪಾದನೆ ಮಾಡಲ್ಲ, ದೇವ್ರಿಗೂ ಕೊಟ್ಟು ದೇವ್ರನ್ನ ಘನಪಡಿಸೋದು ಇಲ್ಲ. ನೋಡಿ, ಒಂದು ಸೇವಕರು ಹೇಳ್ತಾರೆ, ದೇವರನ್ನು ಒಬ್ಬ ಮನುಷ್ಯ ನಂಬಿದ್ದಾನೆ ಅಂದರೆ ಅಟ್ಲೀಸ್ಟ್ 10ರಲ್ಲಿ 1 ಭಾಗ ದಶಮಾಂಶ ಆದರೂ ಅವನು ದೇವ್ರಿಗೆ ಅಂತ ಎತ್ತಿಟ್ಟಿರ್ತಾನಂತೆ. ಆ ದಶಮಾಂಶನೂ ಒಬ್ಬ ಮನುಷ್ಯ ಎತ್ತಿಟ್ಟಿಲ್ಲ ಅಂದರೆ ಅವನು ದೇವರನ್ನು ನಂಬಿರೋದೇ ಡೌಟ್ ಅಂತೆ. ದೇವರನ್ನು ನಂಬಿರೋರು ಅಟ್ಲೀಸ್ಟ್, ಎಲ್ಲರೂ ಹೇಳಿ, ಅಟ್ಲೀಸ್ಟ್ ಅಂದರೆ ಅದೇ ಕಡೆ ಭಾಗ, ಕೊನೆ ಭಾಗ, 10ರಲ್ಲಿ 1 ಭಾಗ ಎತ್ತಿಡೋದೇ ಕಡೆ ಭಾಗದ ನಂಬಿಕೆ. ಒಂದು 50,000 ಸಂಬಳದಲ್ಲೇ 5,000 ಎತ್ತಿಡೋದು ಒಂದು ನಂಬಿಕೆ. ಅದೂ ಅವನು ಮಾಡ್ತಾ ಇಲ್ಲ ಅಂದರೆ ದೇವ್ರನ್ನ ನಿಜವಾಗ್ಲೂ ನಂಬಿದಾನೋ ಇಲ್ಲೋ ಅನ್ನೋದು ಡೌಟೇ. ಯಾಕೆ ಗೊತ್ತಾ? ದ ಲೀಸ್ಟ್ ಥಿಂಗ್ ಈಸ್ ಟೈತ್. ಕಡೇ ಭಾಗ, ನಂಬಿಕೆಯಲ್ಲೇ ಕಡೇ ಭಾಗ ಯಾವುದು ಅಂದರೆ ದಶಮಾಂಶ. ಅದನ್ನು ಮಾಡಿಲ್ಲ ಅಂದರೆ ದೊಡ್ಡ ದೊಡ್ಡ ಹೀಲಿಂಗ್ ಇದೆ, ಮಿರಕಲ್ಸ್ ಇದೆ, ಅದ್ಭುತಗಳಿದೆ, ಸೂಪರ್ ನ್ಯಾಚುರಲ್ ಇದೆ, ಅದೆಲ್ಲ ಅವ್ನು ನೋಡೋಕ್ಕಾಗೋದಿಲ್ಲ. ಚಿಕ್ಕ ಕಾರ್ಯದಲ್ಲೇ ದ ಲೀಸ್ಟ್ ಥಿಂಗ್ ಇದರಲ್ಲೇ ಅವ್ರು ನಂಬಿಗಸ್ತರಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ, ಇವತ್ತಿನ ಸಂದೇಶ ಏನು ಗೊತ್ತಾ? ಕೆಲಸ ಸಿಗುತ್ತೆ, ದೊಡ್ಡದಾಗಿ ಸಿಗುತ್ತೆ, ಜಾಸ್ತಿ ಸಂಬಳ ಬರಲಿ, ಇವತ್ತಿಲ್ಲ ನಾಳೆ ದೊಡ್ಡ ಬಿಸ್ನೆಸ್ ಮಾಡ್ತೀನಿ, ಇದೆಲ್ಲ ಬಿಟ್ಬಿಡಿ. ಏನಾದರೂ ಒಂದು ಕೆಲಸಕ್ಕೆ ಹೋಗಿ ಕೈ ಹಾಕಿ. ಕಮ್ಮಿ ಸಂಬಳ ಪಾಸ್ಟರ್, ನೋ ಪ್ರಾಬ್ಲಮ್. ದೇವ್ರು ನಿನ್ನನ್ನು ಆಶ್ವಾಸೋದು, ಓನರ್ ಅಲ್ಲ, ಬಾಸ್ ಅಲ್ಲ, ದೇವ್ರು ನಿನ್ನ ಆಶ್ವಾಸ. ನೀನು ಸುಮ್ಮನೆ ಕುಂತಿದ್ರೆ ದೇವ್ರು ನಿನ್ನ ಆಶ್ವಾಸೋದೆ. ಕಡಿಮೆ ಸಂಬಳ ಆದರೂ ಪರವಾಗಿಲ್ಲ, ಮನೇಲಿರಬೇಡ, ಹೋಗಿ ಕೆಲಸ ಮಾಡು. ನಾವೇನು ಮಾಡೋಣ ಗೊತ್ತಾ? ಕಡಿಮೆ ಸಂಬಳ ಆದರೂ ಪರವಾಗಿಲ್ಲ, ಎಷ್ಟಾದರೂ ಕೊಡಲಿ, ಕಡಿಮೆ ಸಂಬಳ ಆದರೂ ಕೆಲ್ಸಕ್ಕೆ ಹೋಗೋಣ. ಇನ್ಮೇಲೆ ನಾಳೆಯಿಂದ ನಾನು ಸೋಂಬೇರಿಯಾಗಿ ಇರೋದಿಲ್ಲ. ಈ ಪ್ರಸಂಗ ಕೇಳಿದ ಮೇಲೆ, ಫಿಲಿಪ್ ಪಾಸ್ಟರ್ ಪ್ರಸಂಗ ಕೇಳಿದ ಮೇಲೆ ಏನು ಕೆಲಸ ಆದರೂ ನಾನು ಇನ್ಮೇಲೆ ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋ ತೀರ್ಮಾನ ಮಾಡಿ. ಮೀನ್ ಪಾಸ್ಟರ್ ಅವರು ಕಮ್ಮಿ ಸಂಬಳ ಕೊಡ್ತಾರೆ, ನೋ ಪ್ರಾಬ್ಲಮ್. ಪಾಸ್ಟರ್ ಓನರ್ ಸರಿ ಇಲ್ಲ, ಬಾಸ್ ಸರಿ ಇಲ್ಲ, ನೋ ಪ್ರಾಬ್ಲಮ್, ಹೋಗು. ನಿಮ್ಮ ಬಾಸ್ ಸರಿ ಇದ್ದಾರೆ ತಾನೆ, ಆ ಬಾಸನ್ನೇ ಬದಲಾಯಿಸಿ ನಿನ್ನನ್ನು ಆಶ್ವಾಸೋದಕ್ಕೆ ಆ ಬಾಸ್ ಮನಸ್ಸನ್ನೇ ದೇವ್ರು ಚೇಂಜ್ ಮಾಡ್ತಾರೆ. ಆಮೇನ್. ನೋಡಿ, ಪೋತಿಫರ್ ಅವನು ಯಾರು ರಕ್ಷಣೆ ಹೊಂದಿದ್ದೇ ಇರೋನು. ಯೋಸೇಫನನ್ನು ಆಶೀರ್ವದಿಸಿದ್ರು ಅಲ್ಲಿ ದೇವರು. ನೋಡಿ, ಎಲ್ಲ ಇನ್ಚಾರ್ಜ್ ಅವನ ಕೈ ಕೊಡ್ತಾರೆ. ಹೆಂಗೆ? ರಕ್ಷಣೆ ಹೊಂದಿರೋ ಬಾಸ, ರಕ್ಷಣೆ ಹೊಂದಿದೇ ಇರೋ ಬಾಸ್ ಮುಖಾಂತರ ದೇವ್ರು ಕೆಲಸ ಮಾಡ್ತಾರೆ. ಸೊ ಹೋಗಿ ಕೆಲಸಕ್ಕೆ, ಸುಮ್ಮನೆ ಇರೋದು ಬೇಡ,
ಟೈಮ್ ಪಾಸ್ ಮಾಡೋದು ಬೇಡ. ಇಷ್ಟು ದಿವಸ ನಾನು ಟೈಮ್ ವೇಸ್ಟ್ ಮಾಡಿಬಿಟ್ಟೆ ದೇವರೇ, ಇನ್ಮೇಲೆ ನಾನು ಟೈಮ್ ವೇಸ್ಟ್ ಮಾಡಲ್ಲ, ಏನು ಕೆಲಸ ಇದ್ದರೂ ನಾನು ಹೋಗಿ ಕೆಲಸ ಮಾಡ್ತೀನಿ ಅನ್ನೋ ತೀರ್ಮಾನ ಮಾಡಿ ಬರೋ ಸಂಬಳದಲ್ಲಿ ಇದುವರೆಗೂ ಒಂದು ವೇಳೆ ನಾನು ದೇವ್ರನ್ನ ಘನಪಡಿಸೋದಕ್ಕೆ ದಶಮಾಂಶ ಎತ್ತಿಟ್ಟಿಲ್ಲ ಅಂದರೆ ಇವತ್ತಿಂದ ಒಂದು ತೀರ್ಮಾನ ಮಾಡಿ, ಒಂದು ವೇಳೆ ಕೆಲಸ ಮಾಡ್ತಾ ಇರೋರು ಇದುವರೆಗೂ ಕೊಟ್ಟಿಲ್ಲ ಪಾಸ್ಟರ್ ಅಂದರೆ ಈ ತಿಂಗಳಿಂದ ತೀರ್ಮಾನ ಮಾಡಿ ಬರೋ ಸಂಬಳದಲ್ಲಿ 10% ದೇವರಿಗೆ ಅಂತ ಎತ್ತಿರ್ತೀನಿ, 10% ಸೇವಿಂಗ್ಸ್ಗೆ ಅಂತ ಎತ್ತಿಡಿ. ಆಮೇನ್. 10% ಗಾಡ್, 10% ಈಸ್ ಫಾರ್ ಯುವರ್ ಸೇವಿಂಗ್ಸ್. ಆಮೇನ್. ಇನ್ನು 80%ಅಲ್ಲಿ ನೀವು ಪ್ಲ್ಯಾನ್ ಮಾಡಬೇಕು, ಏನು ಮಾಡಬೇಕು ಅಂತ. ನೋಡಿ, ಲೈಫ್ ಸೂಪರ್ ಆಗಿರು. ಕಷ್ಟಪಟ್ಟು ಕೆಲಸ ಮಾಡಿ. ಪಾಸ್ಟರ್ ತುಂಬ ಹಾರ್ಡ್ ವರ್ಕ್, ಪಾಸ್ಟರ್ ತುಂಬ ಕೆಲಸ ಕೊಡ್ತಾರೆ, ಪರವಾಗಿಲ್ಲ ಮಾಡಿ, ಕಷ್ಟಪಟ್ಟು ಮಾಡಿ. ಒಂದು ದಿವಸ ದೇವರೆಲ್ಲನೂ ಸಿಚುವೇಶನ್ ಚೇಂಜ್ ಮಾಡ್ತಾರೆ. ಆಮೇನ್. ಅದನ್ನು ಮಾಡಿ ನೋಡಿ, ಯು ವಿಲ್ ನೆವರ್ ಬಿ ದ ಸೇಮ್ ಅಗೇನ್. ಆಮೇನ್. ಈ ಸಂದೇಶದ ನಂತರ ನನಗೆ ನಂಬಿಕೆ ಇದೆ, ಕೆಲಸ ಇಲ್ಲದೆ ಇರೋರಿಗೆಲ್ಲ ಕೆಲಸ ಸಿಗುತ್ತೆ, ಕೆಲಸಕ್ಕೆ ಹೋಗದೆ ಇರೋರೆಲ್ಲ ಕೆಲಸ ಮಾಡ್ತಾರೆ. ಎಷ್ಟೋ ಮನೆಗಳಲ್ಲಿ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾರೆ, ಗಂಡ ಕೆಲ್ಸಕ್ಕೆ ಹೋಗಲ್ಲ. ಗಂಡ ಮನೇಲಿರ್ತಾರೆ, ಹೆಂಡತಿ ಪಾಪ ಎಲ್ಲೋ ಕೆಲಸ ಮಾಡ್ಕೊಂಡೋಗಿ ಗಂಡನ ನೋಡ್ಕೊಬೇಕು, ಅದರಲ್ಲಿ ಕುಡಿಯೋಕ್ಕೆ ಬೇರೆ ಕಾಸು ಕೊಡಬೇಕು. ಎಂತೆಂಥ ಕತೆಗಳೆಲ್ಲ ಕೇಳ್ತೀವಿ ಗೊತ್ತಾ, ಕಷ್ಟಪಡ್ತಾ ಇದ್ದಾರೆ. ಇವತ್ತಂಥ ಪರಿಸ್ಥಿತಿಗಳೆಲ್ಲ ಯೇಸುವಿನ ನಾಮದಲ್ಲಿ ಬದಲಾವಣೆ ಆಗುತ್ತೆ. ಆಮೇಲೆ ಇವತ್ತಿನಿಂದ ಎಲ್ಲರೂ ಕೆಲಸ ಮಾಡಲಿ, ಸಂಪಾದನೆ ಮಾಡಿ. ನೋಡಿ, ನಾವು ಸಂಪಾದನೆ ಮಾಡಿ ದೇವರಿಗೆ ಅಂತ ಒಂದು ದಶಮಾಂಶ ಎತ್ತಿಡೋದು, ಆಮೇಲೆ ಯಾರಿಗಾದ್ರೂ ಒಂದು 100 ರೂಪಾಯಿ ತಗೊಂಬ ಇಟ್ಕೊ, ಒಂದು 500 ರೂಪಾಯಿ ಇಟ್ಕೊ. ನಾವು ಕಷ್ಟಪಟ್ಟು ಮಾಡಿರೋ ಕೆಲಸದಲ್ಲಿ ಹಿಂಗೆ ಕೊಡೋದ್ರಲ್ಲಿ ಏನು ಆನಂದ ಇದೆ ಗೊತ್ತಾ? ಆಹಾ, ತಗೊಳ್ಳೋದಕ್ಕಿಂತ ಕೊಡೋದ್ರಲ್ಲಿ ವಾವ್. ಆ ರೀತಿ ನಿಮ್ಮ ಜೀವನ ಬದಲಾವಣೆ ಆಗಲಿ. ಹೋಗಿ ಅನೇಕರಿಗೂ ಕೊಡೋ ಥರ ನೀವು ಸ್ಟಾರ್ಟ್ ಮಾಡಿ. ಚಿಕ್ಕ ಸಂಬಳ ಆದರೂ ಸ್ಟಾರ್ಟ್ ಮಾಡಿ, 1000ದಲ್ಲಿ ಸ್ಟಾರ್ಟ್ ಮಾಡಿ. ನಾನು ಖಂಡಿತವಾಗ್ಲೂ ಹೇಳ್ತೀನಿ, 1000ಕ್ಕೆ ಸ್ಟಾರ್ಟ್ ಮಾಡೋ ನಿನ್ನನ್ನು ದೇವ್ರು ಲಕ್ಷಕ್ಕೆ ಆಶೀರ್ವದಿಸ್ತಾರೆ. ಅತಿ ಬೇಗನೆ ಲಕ್ಷದಿಂದ ಕೋಟಿಗೆ ದೇವ್ರು ನಿನ್ನ ಆಶೀರ್ವದಿಸ್ತಾರೆ. ಗಾಡ್ ಬ್ಲೆಸ್. ಹೇಗೆ ಕೊಡಬೇಕು ಅನ್ನೋದೇ ಫುಲ್ ಸಂದೇಶನೇ ಹೇಳಿದ್ದೀನಿ. ಸೊ ಕೊಡಬೇಕಾ ಪಾಸ್ಟರ್? ಕೊಟ್ರೇ ಆಶೀರ್ವಾದ ಅನ್ನೋದು ದೇವ್ರ ವಾಕ್ಯದಲ್ಲಿದೆ. ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ನೀವು ಕೊಡ್ಬೋದು ನಿಮ್ಮ ದಶಮಾಂಶನ ಅಥವಾ ನಿಮ್ಮ ಆಫರಿಂಗೋ, ದೇವ್ರಿಗಾಗಿ ತೀರ್ಮಾನ ಮಾಡಿರೋ ಕಾರ್ಯನೋ ಏನಾದರೂ ಇರಲಿ. ಹೇಗೆ ಕೊಡಬೇಕು ಅನ್ನೋದು ನೀವು ಸ್ಕ್ರೀನಲ್ಲಿ ನೋಡಿ ಕೊಡ್ಬೋದು. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.